ವಿಕ್ರಮ್, ಕರ್ಣ ಕಳ್ಳ ಸಾಗಾಣಿಕೆಯಿಂದ ಇಂದು ರಾತ್ರಿ ಹುಬ್ಬಳ್ಳಿ ಮಾರ್ಗವಾಗಿ ಬೆಂಗಳೂರಿಗೆ ರೇಷನ್ ಸಾಗಿಸುತ್ತಿರುವ ಪ್ರತಾಪನ ಲಾರಿ ಹಿಡಿದು ಅದರಲ್ಲಿರುವ ಮಾಲನ್ನು ಬಡಬಗರಿಗೆ ಹಂಚಿ ಅಪಾಯ ಎಂದು ಕಳಿಸಿದ್ದೇನೆ. ನಿನ್ನ ಕಡೆಯವರಾದ ಕಾಳ, ಭೀಮ, ರುದ್ರ, ಗೌಡ ಆ ಪ್ರತಾಪನ ಲಾರಿ ಡ್ರೈವರ್ಗಳಿಂದ 10,000 ಲಂಚವನ್ನು ತೆಗೆದುಕೊಂಡಿದ್ದಾರೆ. ಆ ಲಾರಿಗಳನ್ನು ಸುಮ್ಮನೆ ಬಿಟ್ಟರೆ ಆ ಕರ್ಣನು ಸುಮ್ಮನೆ ಬಿಟ್ಟರು. ಅಚ್ಚ ಏನಾಯ್ತು? ನಿಮ್ಮ ಕೆಲಸ ಹಿಂದೆ ಇಡಬೇಕಾದ್ರೆ ಆ ಪ್ರತಾಪನ ಅಕ್ಷಯ ಲಾರಿಗಳನ್ನು ಹಿಡಿಯಲು ನಮ್ಗೆ ಆಗಲಿಲ್ಲ ಬಾಸ್. ನಮಗೆ ಕ್ಷಮಿಸಿ ಬಾಸ್, ಕ್ಷಮಿಸಿ. ಹೋದ ಕೆಲಸ ಸಕ್ಸಸ್ ಮಾಡಿದ್ರೆ ಸೋತು ಹಿಂದಿರುಗಿ ನಿಮ್ಮಂತ ಸಡ್ಡರನ ಈ ಕರ್ಣವ ಯಾವತ್ತೂ ಕ್ಷಮಿಸೋದಿಲ್ಲ. ನಿಮ್ಮಂತ ಹೇಳಿ ನನ್ನ ಮಕ್ಕಳಿಗೆ ಕ್ಷಮೆ. ನಾವಿಟ್ಟ ಗುರಿ ಎಂದೂ ತಪ್ಪಿದ್ದಿಲ್ಲ. ಇದು ಏಕೆ ತಪ್ಪಿತು? ಇದಕ್ಕೆ ನನ್ನೇನು ಮಾಡಬೇಡಿ, ನನ್ನನ್ನು ಬಿಟ್ಟು ಬಿಡಿ ಬಾಸ್. ಬಿಟ್ಟು ಬಿಡಬೇಕಾ? ನಿನ್ನ ಪ್ರಾಣ ತೆಗೆದು ನಿನ್ನನ್ನು ಬಿಡ್ತೇನೆ. ಪ್ರತಾಪನ ಲಾರಿಯನ್ನು ಹಿಡಿದು ಅದರಲ್ಲಿರೋ ಮಾಲನ್ನು ಬಡಬಗ್ಗರಿಗೆ ಕೊಡಬೇಕೆಂದು ಹೇಳಿದಂತ ಈ ಡ್ರೈವರ್ ಕಡೆಯಿಂದ 10,000 ಹಣ ತೆಗೆದುಕೊಂಡಿಡ್ರಿ. ನಿಂದೇನು ತಪ್ಪಿಲ್ಲವೆಂದುಕೊಳ್ಳುವೆಯಾ? ಎಂದಿಕೋ ಈ ಕರ್ಣನಿಗೇನು ತೊಂದರೆ ಇಲ್ಲ. ಅಲ್ಲಿ ಹಾಕಿ ಸಾಕಿದ ದನಿಯಾದ ಈ ಕರ್ಣನಿಗೆ ಮೋಸ ಮಾಡಿ ಬದುಕುವ ನಿನ್ನ ಪುಣ್ಯಗಳ. ಈ ಕರ್ಣನ ಗುಂಪಿನಲ್ಲಿ ಬೇರೆ ರೌಡಿಗಳ ಬರೆಯಾದ ಈ ಕರ್ಣನಿಗೆ ಅವಮಾನ. ಅವರು ಯಾವ ಕಡೆ ಹೋದರು ಬಗಳು? ಜಲ್ದಿ ಬಗಳಲ್ಲೇ ಗೊತ್ತಾಗಲಿಲ್ಲ. ಬಹುಶಃ ಬೆಂಗಳೂರು ಕಡೆ ಹೋಗಿರ್ಬೋದು. ಬೆಂಗಳೂರು ಅವರು ಬೆಂಗಳೂರು ಹಿಡಿದು ಹೋದ್ರೆ ಕೈಲಾಸ ರೂಟ್ ಹಿಡಿದು ನನ್ನ ಮಗನೇ. ಈ ಕರ್ಣನಿಗೆ ಮೋಸ ಮಾಡಿ ಬದುಕುವ ಕುಣಿಗಳು ಇನ್ನೂ ಭೋಗ ತಲಕದಲ್ಲಿ ಹೊತ್ತಿಲ್ಲ. ಒಂದು ವೇಳೆ ಯಾವನಾದರೂ ಹೊಟ್ಟಿದರೆ ಅವರಿಗೂ ಈ ಸ್ಥಿತಿ ತಪ್ಪಿದ್ದಲ್ಲ. ಹಲೋ ಕರ್ಣ. ಕರ್ಣನಿಗೆ ಮೋಸ ಮಾಡಿ ತೆಪ್ಪಿಸಿಕೊಂಡ ಪ್ರತಾಪ್ನ ಕಡೆಯವರು ಹಣ ತುಂಬಿದ ಸುಟ್ಕೇಸ್ ಹಿಡಿದು ಮೆಜೆಸ್ಟಿಕ್ ಅಲ್ಲಿ ತಿರುಗಾಡುತ್ತಿದ್ದಾರೆ. ಊಟದಲ್ಲಿ ಕೈ ಇಟ್ಟು ಬದುಕಬಹುದು, ಹುಲಿಯ ಬಾಯಿಂದ ತಪ್ಪಿಸಿಕೊಳ್ಳಬಹುದು. ಬಟ್ ಈ ಪುಂಡ ಕಾರಣನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮಪ್ಪ ಲೋಕಮ್ಮ ಮಾರ ಸುಟ್ಕೇಸ್
का बच्चे लोग हमारा सूटकेस से ಈ ಸೃಷ್ಟಿಯನ್ನೇ ಗಡಗಡನೆ ನಟಕಿಸಬಲ್ಲೆ, ಭೂಮಿಯನ್ನೇ ಗುದ್ದಿ ನೀರು ತೆಗೆಯಬಲ್ಲೆ. ಬಟ್ ಈ ಕರ್ಣ ಯಾವತ್ತು ಬಡವರ ಬಂದು ಹಾಗಾಗಿ ನಿಮ್ಮಂತ ಕಟುಕ ಶ್ರೀಮಂತರ ವೃಂದ ಚಂಡಾಡಲು ಬಂದ ಜಗತ್ ಏಕವೀರ ಗಂಡುಲಿಗಳ ಗಂಡ. रामपूर्वा संख्या प्रवर्तते. ಕಡಿಮೆ ಕಡಿಮೆ ಅಮ್ಮ ಭೂಮಿಯಲ್ಲಿ ಜನಿಸುತ್ತಿರುವ
84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕು ಸಲ್ಲುತ್ತಿರುವ ನಿನಗೆ ನನ್ನ ಕೋಟಿ ನಮಸ್ಕಾರಗಳು ತಾಯಿ. ಹಗಲು ಭೂಮಿ ಸೇವೆ ಮಾಡ್ತಾ ಇದ್ದಾರೆ ನನ್ನ ಪತಿದೇವರು. ಏನು ಸಾಲಿ ಕಲಿತು ಇರೋ ಯುದ್ಧಗಾಗಿ ಹೋರಾಡ್ತಿರೋ ನನ್ನ ಹಿರಿಯ ಮೈದುನ ಅರ್ಜುನ ಕುಸ್ತಿ ಕಬಡ್ಡಿ ಹೀಗೆ ಅಂತ ಊರೂರು ಅಲ್ದಾಡ್ತಾ ಇದ್ದಾನೆ. ಸೋಮಾರಿಗೆ ಅಲ್ದಾಡ್ತಿರುವ ನನ್ನ ಮೈದನಿಗೆ ಒಳ್ಳೆ ದಾಯನ್ನು ಹಚ್ಚು. ಇನ್ನು ನನ್ನ ಚಿಕ್ಕವ ಮೈದನ ರಾಜು ಸಾಕಷ್ಟು ಶಾಲೆ ಕಲಿತಾ ಇದ್ದಾನೆ. ಶಾಲೆ ಕಲಿತರು ಕೂಡ ಯಾವ ನೌಕರಿ ದಯ ಪಾಲಿಸದೆ ಹಾಗೆ ತಿರುಗಾಡ್ತಾ ಇದ್ದಾನೆ. ಅವನಿಗೆ ಕೂಡ ಒಂದು ಒಳ್ಳೆಯ ನೌಕರಿ ದಯ ಪಾಲಿಸಿ ನಮ್ಮ ಎಲ್ಲರೂ ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿದೆ. ಅಷ್ಟೇ ಇಲ್ಲ, ಈ ಊರಿನ ಶ್ರೀಮಂತ ಆ ನೀಚ ಶ್ರೀಮಂತ ಹಣದ ಹಾಸಿಗೆಯಾಗಿ ಬೇರೆಯುತ್ತೆ. ಆ ಪ್ರತಾಪನನ್ನು ಒಳ್ಳೆಗೆ ಬುದ್ಧಿ ಕೊಟ್ಟು ನಮ್ಮಂತ ಬಡವರನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿದೆ. ಮಂಜುಳಾ, ಪೂಜೆ ಮುಗಿಯಿತು. ಬನ್ನಿ ಸ್ವಾಮಿ, ಇದೀಗ ತಾನೇ ಆ ತಾಯಿ ಪೂಜೆ ಮಾಡಿ ನೀವು ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಮಂಜುಳಾ, ಆ ದೇವರಲ್ಲಿ ಏನೆಂದು ಬೇಡಿಕೊಂಡೆ? ಸ್ವಾಮಿ, ಇಂದು ನಮ್ಮೂರಿನ ಜಾತ್ರೆಯಲ್ಲಿವೆ. ಈ ಜಾತ್ರೆಯಲ್ಲಿ ನಡೆಯುತ್ತಿರುವ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಎದುರಾಳಿಯಾದ ಆ ಪ್ರತಾಪ ಬಲಗೈ ಭಟ್ಟ ಕರಿಯನನ್ನು ಸೋಲಿಸಿ ಪ್ರತಿ ಸಲದಂತೆ ಈ ಸಲ ಕೂಡ ನನ್ನ ಮೈದನ ಜಯಶಾಲಿಯಾಗಿ ಬರಲೆಂದು ಆ ತಾಯಿಯಲ್ಲಿ ನಾನು ಬೇಡಿಕೊಂಡೆ ಸ್ವಾಮಿ. ಮಂಜುಳಾ, ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನಿನಗೆ. ನಿನ್ನಂತ ಹೆಂಡತಿಯನ್ನು ಪಡೆದ ನಾನು ತುಂಬಾ ಭಾಗ್ಯವಂತ ಮಂಜುಳಾ, ಭಾಗ್ಯವಂತ. ಹಾ ಮಂಜುಳಾ, ಇರಲಿ, ನಾನು ಎತ್ತುಗಳಿಗೆ ಮೇವು ಹಾಕಿ ಬರ್ತೇನೆ. ನನ್ನ ತಮ್ಮ ಅರ್ಜುನ ಬರೋ ವೇಳಾಯ್ತು, ಅವನಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿ. ಆಗ್ಲಿ. ಮಾರುತೇಶ್ವರ, ಕಣ್ ತೆರೆದು ನೋಡಿದೆಯಾ ಈ ಬಡಪಾಯಿ ಜೀವನವನ್ನು? ಆ ಶ್ರೀಮಂತ ಪ್ರತಾಪನ ದೌರ್ಜನ್ಯವನ್ನು ಕಣ್ ತೆರೆದು ನೋಡಿದರೆ ಸಾಕು, ಈ ಬಡವನ ಬಾಳು ಕಣ್ಣೀರಿನ ಗೋಳಾಗುತ್ತದೆ ಅಮ್ಮ. ನಿನ್ನೆ ಶೇಂಗಾದ ಹೊಲದಲ್ಲಿ ಬಿತ್ತುವಾಗ ಆ ಪ್ರತಾಪನ ಬಂಡೆ ದನ ಕರುಗಳನ್ನು ನನ್ನ ಹೊಲದಲ್ಲಿ ಹಾಯಿಸಿಕೊಂಡು ಹೋಗುವಾಗ ಆ ಶ್ರೀಮಂತರನ್ನ ತಡೆದಿದ್ದಕ್ಕೆ ಏನಂದ್ರು ಗೊತ್ತಾ? ಸಿಕ್ಕಂತೆ ಬಾಯಿಗೆ ಬಂದಂತೆ ಬೈದರೆ ಈ ಬಡವ ಏನು ಮಾಡಬೇಕು? ಪ್ರತಿ ಹೆಜ್ಜೆಗೂ ಬಡವರನ್ನು ಜೀವತ್ತು ಹಿಂಡುತ್ತಿರುವ ಆ ಶ್ರೀಮಂತ ಪ್ರತಾಪನನ್ನು ಏನು ಮಾಡಬೇಕು ದೇವ, ಏನು ಮಾಡಬೇಕು ಈ ಬಡವ? ಮಂಜುಳಾ, ಯಾಕೆ ಸ್ವಾಮಿ ಯಾವಾಗಲೂ ಕುಲ ನಗುತ್ತಿರುವ ಈ ನಿಮ್ಮ ಮುಖದಲ್ಲಿ ಇಂದು ನಿಮ್ಮ ಮುಖ ಸಪ್ಪಾಗಿದೆಯಲ್ಲ? ಯಾಕೆ ಸ್ವಾಮಿ, ನಿಮ್ಮ ಮೈಯಲ್ಲಿ ಹುಷಾರಿಲ್ಲವೇ? ಹೇಳ್ರಿ. ಹಾಗೇನಿಲ್ಲ ಮಂಜುಳಾ, ಆದರೆ ಯಾಕೆ ಆದರೆ ಅದಕ್ಕೆ ನಿಂತು ಬಿಟ್ಟಿಲ್ಲ? ಯಾಕೆ, ಏನಾಯ್ತು ನಿಮಗೆ? ಹೇಳ್ರಿ. ಏನಿಲ್ಲ ಮಂಜುಳಾ, ಬರೀ ಪಡುವಂತ ವಿಷಯವೇನಿಲ್ಲ. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತು ಅಷ್ಟೇ. ಏನು ಹೇಳ್ತಿದ್ರೆ ನೀವು? ಏನು ಹೊಲದಲ್ಲಿ ಜಗಳವಾಯ್ತು? ಯಾರ ಜೊತೆ ಜಗಳವಾಯ್ತು? ಶ್ರೀಮಂತ ಕಟುಕ ಪ್ರತಾಪನಿಗೂ ಮತ್ತು ನನಗೂ. ಆ ಶ್ರೀಮಂತರನ್ನು ನೀವೇಕ್ರಿ ಎದುರು ಹಾಕಿಕೊಳ್ಳ್ರಿ. ಯಾಕೋ ನನಗೆ ತುಂಬಾ ಭಯವಾಗ್ತಾ ಇದೆಯಲ್ಲ. ಭಯ ಏಕೆ ಪಡ್ತೀವಿ? ಅಣ್ಣ ತಮ್ಮಂದರು ರಾಮ ಲಕ್ಷ್ಮಣನಿಗಿಂತ ಸೂರ್ಯ ಇದ್ದಾರೆ. ನೀನು ಭಯ ಪಡಬೇಡ ಮಂಜುಳಾ. ಅಲ್ಲರಿ, ದುಷ್ಟರನ್ನು ಕಂಡರೆ ದೂರ ಇರುವಂತ ಬಲ್ಲವರು ಹೇಳಿದ್ದಾರೆ. ಅವರು ಶ್ರೀಮಂತರು, ನಾವು ಬಡವರು. ಅವರ ಹಣವಿದ್ದವರು, ನಾವು ಹಣ ಇಲ್ಲದಿದ್ದರು. ಅವ್ರು ಏನು ಅಂದರು ಕೂಡ ಒಂದು ಮಾತನ್ನು ನಾವು ಅಳಿಸಿಕೊಂಡು ಬರ್ಬೇಕಾಗಿತ್ತೀರಿ. ಅವರನ್ನು ನೀವು ಎದುರು ಹಾಕಿಕೊಳ್ಳಬಾರ್ದಿತ್ತು. ಹುಚ್ಚಿ, ಸುಮ್ಮನೆ ನಾನೇಕೆ ಅವ್ರನ್ನ ಎದುರು ಹಾಕಿಕೊಳ್ಳಲಿ? ನನಗೇನು ತಲೆಗೆ ಕಟ್ಟಿದೆಯಾ ಮಂಜುಳಾ?
ನಿನ್ನೆ ಹೊಲದಲ್ಲಿ ಶೇಂಗಾ ಬಿತ್ತುವಾಗ ಆ ಪ್ರತಾಪನ ಆಳುಗಳು ಅವರ ಬಂಡೆ ದನಕರುಗಳನ್ನು ನನ್ನ ಹೊಲದಲ್ಲಿ ಹಾಸಿಕೊಂಡು ಹೋಗಿರುವಾಗ ಅದನ್ನು ನೋಡಿ ಆ ಧನಿಕರನ್ನು ತಡೆದಿ ಧನಿಕರು ಅದಕ್ಕೆ ಆ ಶ್ರೀಮಂತ ಏನಂದರಿ? ಲೇ ಮಗನ ಹೀಮ್ಯ, ನಿನ್ನ ಹೊಲದಲ್ಲಿ ಬೆಳೆ ಇದ್ದರೇನು, ಹೊಲದ ತುಂಬ ಬೆಳೆ ಇದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ಹಾಸಿಕೊಂಡು ಹೋಗುತ್ತೇನೆಂದರು ಆ ಶ್ರೀಮಂತರು. ಸ್ವಾಮಿ, ಒಂದು ವೇಳೆ ಈ ಜಗಳದ ವಿಷಯ ನನ್ನ ಮೈದನ ಅರ್ಜುನಿಗೆ ಗೊತ್ತಾದ್ರಿ? ಖಂಡಿತ ತಂದೆ ತಾಯಿಗಳನ್ನು ದೇವರಿಗಿಂತ ಮುಂಚೆ ದೇವ ಹೆಚ್ಚಾಗಿ ಪ್ರೀತಿಸುವ ನಮ್ಮನ್ನು ಬದಲಿ ನನ್ನ ತಮ್ಮ ಅರ್ಜುನ ಈ ವಿಷಯ ಕೇಳಿದರೆ ದೊಡ್ಡ ಅನಾಹುತ ಆಗಿ ರೂಪ ಯಾರುವ ಸಂದೇಹವಿಲ್ಲ ಮಂಜುಳಾ, ಸಂದೇಹವಿಲ್ಲ. ಹೌದ್ರಿ. ಹಾಗಾದ್ರೆ ಈ ವಿಷಯ ನಮ್ಮಿಬ್ಬರಲ್ಲಿ ಇರಲಿ. ಯಾವ ಕಾರಣಕ್ಕಾಗಿಯೂ ಈ ವಿಷಯ ನನ್ನ ಮೈದನಿಗೆ ತಿಳಿಸೋದು ಬೇಡ. ಯಾಕಂದ್ರೆ ನನ್ನ ಮೈದನ ಮೊದಲೇ ಮುಂಗೋಪಿ. ಅದಕ್ಕೆ ಈ ವಿಷಯ ನಮ್ಮಿಬ್ಬರಲ್ಲಿ ಇರಲಿ. ನೋಡ್ರಿ, ಅಲ್ಲಿ ನೋಡಿ, ನನ್ನ ಮೈದನೆ ಬಂದಂತೆ ಕಾಣ್ತಾ ಇದೆಯಲ್ಲ. ಅರ್ಜುನ, ಈಗ ಬಂದೇನಪ್ಪ ಆ ಮಾರುತೇಶ್ವರ ಜಾತ್ರೆ ಮುಗಿಸಿಕೊಂಡು? ಈಗ ತಾನೇ ಬಂದೆ ಅಣ್ಣ. ಹಾ ಅರ್ಜುನ, ಏನಿದಪ್ಪ ನೀನು ಹೋದ ಕುಸ್ತಿಯ ಕೆಲಸ? ದೇವರಂತ ನನ್ನ ಅಣ್ಣ ಅತ್ತಿಗೆ ಇರುವಾಗ ಈ ಅರ್ಜುನನಿಗೆ ಸೋಲು ಎಂಬುದು ಸಿಂಹದ ಮರಿ ಜೀವನದಲ್ಲಿ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ಧರ್ಮ ದೇವತೆಯಾದ ಇಟಗಿ ಭೀಮಾಂಬಿಕೆ ವಂಶದ ಕುಡಿಯಾದ ಗುರು ವಂದನಪ್ಪನ ಆಶೀರ್ವಾದದಿಂದ ಕುಸ್ತಿಯಲ್ಲಿ ಗೆದ್ದು ದಿಲ್ಲಿ ಹೊಕ್ಕ ಪುಂಡವರಿಗೆ ಪಡೆದುಕೊಂಡು ಬಂದೆ ಅಣ್ಣ. ಪಡೆ ಆಶೀರ್ವಾದ. ಎದ್ದೇಳು ಅರ್ಜುನ, ಎದ್ದೇಳು. ಆ ತಂದೆ ಮಾರುತೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಪ್ಪ. ಅಣ್ಣ ಅತ್ತಿಗೆ ಅದು ಏನೋ ಮೇಲೆ ಪರ್ವತಗಿರಿಯ ಬಂಡೆನ ತಮ್ಮ ಎದೆ ಮೇಲೆ ಬಿದ್ದಂತೆ ಮಾತನಾಡ್ತಿರಲ್ಲ, ಏನದು? ಏನಿಲ್ಲಪ್ಪ, ಸುಮ್ಮನೆ ಹಾಗೆ ಮಾತನಾಡ್ತಾ ಕೂತೇವೆ. ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಹಾ, ಒಳಗೆ ಹೋಗಪ್ಪ, ಊಟ ಮಾಡು. ಯಾಕಣ್ಣ ಗಂಡ ಬೇರುಂಡ ಜೋಡಿ ಸಿಂಹಗಳಂತೆ ಈ ನಿನ್ನ ತಮ್ಮಂದರು ಜೀವಂತ ಇರುವಾಗ ನಿನಗೆ ಕಣ್ಣ ಭಯ? ಹೇಳಣ್ಣ, ಹೇಳು. ಅರ್ಜುನ, ಹೇಳದಿದ್ದರೆ ನನ್ನ ಮೇಲೆ ಒಂದು ಆನೆ ಆಗಿದೆ. ಏನಿಲ್ಲಪ್ಪ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತು ಅಷ್ಟೇ. ಏನು ಹೊಲದಲ್ಲಿ ಚಿಕ್ಕ ಜಗಳವಾಯ್ತೆ? ಅದು ಯಾರ ಜೊತೆ? ಬೇರೆ ಯಾರು ಅಲ್ಲಪ್ಪ, ಆ ಶ್ರೀಮಂತ ಕಟುಕ ಪ್ರತಾಪನಿಗೂ ನನಗೂ. ಏ ಸೊಕ್ಕಿನ ಕುನ್ನಿ ಪ್ರತಾಪ, ನಮ್ಮಂತರ ಶಿರಾರಿದ್ರಿಂದ ಬಗಳಿದ ಎಲ್ಲ ತಲೆ ಕಡಿತ ಅಂತ ಬಗಳದ ಬಂಡ ಸೊಳೆ ಮಗ. ಏನಂದು ಹೇಳಲ್ಲಪ್ಪ, ಅವನ ಆಡಿದ ಒಂದೊಂದು ಮಾತುಗಳನ್ನು. ಅವನ ಆಡಿದ ಮಾತು ಕೇಳಿದರೆ ನನ್ನ ಗಂಡಿದೆ ಒಡೆದು ಚೂರು ಚೂರು ಆಗುತ್ತದಪ್ಪ, ಚೂರು ಚೂರು ಆಗುತ್ತದೆ. ನಮಗೆದುರಾದ ಪ್ರತಾಪನ ರಕ್ತ ಇಂದು ಈ ಭೂಮಿ ಮೇಲೆ ಹೊಳೆಯಾಗಿ ಹರಿಲೇ. ನಾನು ಈಗಲೇ ಹೋಗಿ ಅವನ ತಲೆಯನ್ನು ಕಡಿದು ಬರ್ತೇನೆ. ನಿಂತುಕೊಳ್ಳಪ್ಪ, ನನ್ನೊಂದು ಮಾತು ನಡೆಸಿಕೊಡ್ತೀಯಾ? ಕಣ್ಣ 10 ಮಾತಾದ್ರೂ ಕೇಳು, ಖಂಡಿತವಾಗ್ಲೂ ನಡೆಸಿಕೊಡ್ತೇನೆ. ತಂದೆ ಆದ ಜಮದಗ್ನಿ ಮಾತನ್ನು ಪಾಲಿಸಲಿಕ್ಕೋಸ್ಕರ ಪರಶುರಾಮ ತನ್ನ ಹೆತ್ತ ತಾಯಿ ರೇಣುಕಾ ಮಾತಿನ ಶಿರ ಅದರಂತೆ ನಿನ್ನ ತಮ್ಮನ ಪ್ರಾಣ ಬೇಕಾದ್ರೂ ಕೇಳೋಣ. ಕ್ಷಣ ಮಾತ್ರದಲ್ಲಿ ನನ್ನ ಋಣ ಕಳೆದು ಅರ್ಜುನ, ಮೊದಲು ನೀನು ಕುಸ್ತಿಯಾಗಿ ನಿಲ್ಲಿಸಬೇಕಪ್ಪ. ಅಣ್ಣ, ಏನ್ ಹೇಳ್ತಾ ಇರಿ ನೀನು? ಹೌದಪ್ಪ, ಹೌದು ಅರ್ಜುನ, ಹೌದು. ನೀನು ಪ್ರತಿ ಸಲ ಆ ಪ್ರತಾಪನ ಬಲಗೈ ಬಂಟನಾದ ಕರಿಯನನ್ನು ಸೋಲಿಸಿ ಅವನಿಗೆ ಅವಮಾನ ಮಾಡಿದಕ್ಕಾಗಿ ಅವನು ನಿನ್ನನ್ನು ಕೊಲೆ ಮಾಡುತ್ತೆಂದು ಹೆದರಿಸಿದ್ರಪ್ಪ. ಅಷ್ಟೇ ಅಲ್ಲಪ್ಪ, ನನ್ನ ಹೊಲದಲ್ಲಿ, ಶೇಂಗದ ಹೊಲದಲ್ಲಿ, ಬಿತ್ತಿದ ಹೊಲದಲ್ಲಿ
70,000 ಪೀಕನ್ನು ಲಾಸ ಮಾಡಿದನಪ್ಪ ಪ್ರತಾಪ. ಪ್ರತಾಪ, ನೀನು ನಿಜವಾಗ್ಲೂ ಒಂದೇ ತಾಯಿ ರಕ್ತದ ಹುಟ್ಟಿದ ಗಂಡಸ. ಈ ಅರ್ಜುನ ಬಂದು ಮುಂದೆ ತೋರಿಸಲೇ ಶ್ರೀಮಂತಿಗೆ ಪುಂಡಾಡ್ಸೋದು. ನೋಡಪ್ಪ ಮೈದುನ, ಇದನ್ನ ಎಲ್ಲವನ್ನು ನಿಮ್ಮ ಅಣ್ಣನವರು ವಿಚಾರ ಮಾಡ್ತಾರೆ. ನೋಡು, ನೀನು ಈಗ ತಾನೇ ಬಂದಿದ್ಯಾ, ಬಾ ಮೊದಲು ಊಟ ಮಾಡುವಂತೆ ಬಾ. ಇನ್ನೆಲ್ಲಿದೆ ಅತ್ತಿಗೆಮ್ಮ ಈ ನಿನ್ನ ಮೈದನಿಗೆ ಊಟ? ಆ ಕಟುಕ ಪ್ರತಾಪನ ದೇಹ ಇವಾಗ ಮಾಡಿ ಅವನ ಹಸಿ ರಕ್ತ ಕುಡಿದಾಗಲೇ ಈ ನಿನ್ನ ಮೈದನಿಗೆ ಊಟ. ಅರ್ಜುನ, ಹಾಗೆ ಹಠವನ್ನು ಮಾಡೋದು ಬಿಟ್ಟ ಬಿಡಪ್ಪ, ಕೈ ಮೀರಿ ಇಲ್ಲ ನಾ ಇಲ್ಲ. ಈಗ ಏನು ಮಾಡಲಿ ಆ ಶ್ರೀಮಂತ ಸೊಕ್ಕಿನ ಕುನ್ನಿಯನ್ನು ಈಗಲೇ ಹೋಗಿ ಅವನನ್ನು ದರದರಿನ ಎಳೆದುಕೊಂಡು ಬಂದು ನಮ್ಮ ಊರಿನ ಮಾರುತೇಶ್ವರ ಗುಡಿ ಮುಂದೆ ಕಟ್ಟಿ ಅವನ ರುಂಡ ಕರೆಯಲು ಅಥವಾ ಇಂಚಿಂಚಾಗಿ ಕತ್ತರಿಸಿ ಹಾಕಿ ಅವನ ರಕ್ತ ತಂದು ನಮ್ಮ ನಾಯಿಗೆ ಹಾಕಲು, ಇಲ್ಲವಾದರೆ ಅವನನ್ನು ಜೀವಂತವಾಗಿ ಒಗೆದು ಬಿಡು. ಹೇಳು, ಆ ಕೆಟ್ಟ ಕುಲದ ಶ್ರೀಮಂತ ಏನು ಮಾಡಲಿ? ಅರ್ಜುನ, ನೋಡಪ್ಪ ಮೈದುನ, ಮೊದಲು ನಿಮ್ಮ ಅಣ್ಣ ಹೇಳೋ ಮಾತನ್ನು ಸ್ವಲ್ಪ ಕೇಳು. ನಾವು ಬಡವರು, ಅವರು ಶ್ರೀಮಂತರು. ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳೋದು ನಮಗೆ ಏಕೆ ಬೇಕಪ್ಪ? ಯಾಕೋ ನಿನ್ನ ಆವೇಶ ಆಕ್ರೋಶ ನೋಡಿದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆ ಮೈದುನ. ಅತ್ತಿಗೆ ಅಮ್ಮ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಾವು ಹೆದರಿ ಕೈಲಾಗಲು ಶಂಡರಂತೆ ಬಾಳಿದ್ರೆ ಈ ಸಮಾಜದಲ್ಲಿ ಶ್ರೀಮಂತರು ನಮ್ಮ ಶ್ರೀಮಂತರು ನಮ್ಮ ಎದೆಗೊತ್ತು ನಿಲ್ತಾರೆ ಈ ಸಮಾಜದಲ್ಲಿ. ಅರ್ಜುನ, ಹಸಿದ ತೋಳಿ ಜೊತೆ ಮೇಕೆ ಕಾದಾಡಲು ಸಾಧ್ಯವೇ? ಗಂಡು ಗರುಡನಂತೆ ತೋಳಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಪ್ರತಾಪ ಮದವೀರನ ಮದ್ದಾನ ಇದ್ದಂತೆ. ಈಗಿನ ನಾವು ಇರುವ ಪರಿಸ್ಥಿತಿಯಲ್ಲಿ ಅವನಿಗೆ ನಾವು ಏನು ಮಾಡೋದು ಬೇಡಪ್ಪ, ನಿನ್ನ ಕೈ ಮುಗಿ ಕೇಳಿಕೊಳ್ತೇನೆ. ನೀನೇನಾದರೂ ನನ್ನ ಮಾತು ಮೀರಿ ಅವನನ್ನು ಹೊಡೆಯುತ್ತೇನೆಂದು ಹೋದರೆ ನಿನಗೆ ನಿನ್ನ ತಾಯಿ ಮೇಲೆ ಆನೆ ಇಡಪ್ಪ, ಆನೆ. ಆಯ್ತಣ್ಣ, ನೀನು ಹೇಗೆ ಕೇಳುತ್ತೇನೆ. ಬಡವರ ಚೆಂಡು ಮುರಿದು ಸೊಕ್ಕಿನಿಂದ ಮೆರಿತಿರುವ ಬಂಡರ್ಗೆ ನಾನು ಸೇಡಿನ ಸರ್ಪವಾಗಿ ಈ ಕನ್ನಡ ತಾಯಿ ನಾಡಿಗೆ ಕೇಳು ಬಗೆದ ನರರೂಪನರ ರಾಕ್ಷಸರಿಗೆ ನಾನು ದಿಲ್ಲಿ ಹೊತ್ತ ಪುಂಡವಲಿ ಆಗಿ ಈ ಊರಿನ ಏಳಿಗಾಗಿ ದುಡಿವೆ. ಅಣ್ಣಾತಿಗರ ಮಾತಿನಂತೆ ನಡೆಯುವೆ. ಸಂತೋಷ ಆಯ್ತು ಮೈದುನ, ಈ ನಿನ್ನ ಮಾತನ್ನ ಕೇಳಿ ಹಸಿದ ಹೊಟ್ಟೆ ತುಂಬಿದಂಗಾಯ್ತು. ನನಗಂದ್ರೂ ತುಂಬಾ ಸಂತೋಷವಾಯ್ತಪ್ಪ. ಅತ್ತಿಗೆ, ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನಾದ್ರೂ ಹಾಡಬಾರದೆ? ಅಯ್ಯೋ, ನನ್ನ ಮೈದುನ ಅಂದ್ರೆ ಸಾಮಾನ್ಯವನ? ನನ್ನ ಮೈದುನ ಅಂದ್ರೆ ರಾಜ ಹುಲಿ ಇದ್ದಂಗೆ. ಆಯ್ತಪ್ಪ, ನಿನ್ ಇಷ್ಟದಂತೆ ಆಗ್ಲಿ. ಎಲ್ಲರೂ ಸೇರಿ ಹಾಡಿನಲ್ಲಿರೋಣ. ಹರಿಯುವ ನೀರಲ್ಲಿ ಮುಳುಗುಳು ಬೀಳುತ್ತ ಒಪ್ಪಿದರೆ ಪಡೆಯುವ ಕಂತರೇಗೆ ಮನಿ ಮಂತ್ರಾಲಯ ದೇವಾಲಯ
ಮುಂದಿನ ತಿಂಗಳು ಬೆಂಗಳೂರಲ್ಲಿ ಕುಸ್ತಿ ಸ್ಪರ್ಧೆ ಇದೆ. ಹೋಗಪ್ಪ, ನೀನು ಪ್ರಾಕ್ಟೀಸ್ ಮಾಡು. ನೋಡಿ ಏನ ತಮ್ಮ ಧೈರ್ಯವನ್ನು. ಅವನು ಆಡಿದ ಒಂದೊಂದು ಮಾತು ಕೇಳಿದರೆ ಹಸಿದ ಹೊಟ್ಟೆ ಎನ್ನುವುದು ತುಂಬಿದಂತಾಯಿತು. ಹೌದು ಸ್ವಾಮಿ, ನನ್ನ ಮೈದುನ ತುಂಬಾ ಒಳ್ಳೆಯನು. ಅದಿರಲಿ, ನಿಮ್ ಜೊತೆ ಹೀಗೆ ಮಾತನಾಡ್ತಾ ನಿಂತರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಬನ್ನಿ, ನಿಮ್ಗೋಸ್ಕರ ಬಿಸಿ ಬಿಸಿಯಾದ ಹೋಳಿಗೆ ಮಾಡಿದ್ದೀನಿ. ಮಾಡಿದವರಿಗೆ ತನಗಾಗೋದೆ. ಬನ್ನಿ, ಊಟ ಮಾಡಿರಂತೆ. ಇಲ್ಲಿ ಈ ಸಂತೋಷ ಸಮಯದಲ್ಲಿ ನನ್ನ ಜೊತೆ ಒಂದು ಹಾಡಬಾರ್ದೆ? ಅಯ್ಯೋ, ಈ ವೇಳೆಯಲ್ಲಿ ಹಾಡಿನ ಆಸೆನ ಆಗ್ಲಿ, ಪ್ರತಿದಿನ ರಾತ್ರಿ ಮೀರೋದುಂಟು. ನಿಮ್ ಇಷ್ಟ ಚಿಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿನ ಕಾವಿಗೆ ಅಯ್ಯೋ, ಮುತ್ತು ನನಗೆ ನಾಚಿಕೆ. ಮುತ್ತಿನ ಕಾಣಿಕೆ
ಸುಧಾರಣೆ ಆಗ್ಬೇಕಾದ್ರೆ ಅಲ್ಲಿರೋ ಗ್ರಾಮ ಪಂಚಾಯತಿ ಸುಧಾರಣೆ ಆಗ್ಬೇಕು. ಗ್ರಾಮ ಪಂಚಾಯತಿ ಸುಧಾರಣೆ ಆಗ್ಬೇಕಾದ್ರೆ ತಾಲೂಕು ಪಂಚಾಯತಿ ಸುಧಾರಣೆ ಆಗ್ಬೇಕು. ತಾಲೂಕು ಪಂಚಾಯತಿ ಸುಧಾರಣೆ ಆಗ್ಬೇಕಾದ್ರೆ ಜಿಲ್ಲಾ ಪಂಚಾಯತಿ ಸುಧಾರಣೆ ಆಗ್ಬೇಕು. ಜಿಲ್ಲಾ ಪಂಚಾಯತಿ ಸುಧಾರಣೆ ಆಗ್ಬೇಕಾದ್ರೆ ರಾಜ್ಯ ಸರ್ಕಾರ ಸುಧಾರಣೆ ಆಗ್ಬೇಕು. ರಾಜ್ಯ ಸರ್ಕಾರ ಸುಧಾರಣೆ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಸುಧಾರಣೆ ಆಗ್ಬೇಕು. ಕೇಂದ್ರ ಸರ್ಕಾರ ಸುಧಾರಣೆ ಆಗ್ಬೇಕಾದ್ರೆ ಮೊದಲು ಅಲ್ಲಿರೋ ಪ್ರಧಾನಮಂತ್ರಿ ಸುಧಾರಣೆ ಆಗಬೇಕು. ಸಮಾಜದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅವರನ್ನ ಮಟ್ಟ ಹಾಕಲಾಕೆ ದೇವರು ಬರ್ತಾನಂತೆ. ದೇವರು ಹುಟ್ಟೋದಂದ್ರೆ ಏನು, ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕೋದಂದ್ರೆ ಏನು? ದುಡ್ಡಿನ್ಯಾಗ ದೊಡ್ಡವ ಈ ಪ್ರದೀಪ, ದೌಲತ್ನ್ಯಾಗ ದೊಡ್ಡವ ಈ ಪ್ರದೀಪ, ಜಯನ ಮುಂದಿಟ್ಟು ಹುಟ್ಟಿದವ ಈ ಪ್ರದೀಪ. ಕಲಿಯುಗಕ್ಕೆ ಒಬ್ಬಳೆ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಈ ಪ್ರದೀಪನ ಸಾಮ್ರಾಜ್ಯದಲ್ಲಿ ಈ ಪ್ರದೀಪನೇ ಗಂಡಸು. ಈ ಪ್ರದೀಪ ಅನ್ನೋ ಸಿಂಹ ಸುಮ್ಮನೆ ಗುಳ್ಳಿಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಆಡೋದನ್ನ ಮರ್ತಿಲ್ಲ, ಅದಕ್ಕೆ ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸುವಾಗಿ ಪಂಜಾ ಬೀಸಿದ್ರ ಬ್ಯಾಟ್ ಯಾವುದೋ ಇರ್ಲಿ ಹೆಡಕ ಮುರ್ಕೊಂಡು ಬೆಳ್ಳಾಕ ಬೇಕ, ಅದೇ ಈ ಪ್ರದೀಪ. ಕರ್ನಾಟಕದಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೊಲೆ ಮಾಡಿ ಇಡೀ ಅಂಡರ್ವರ್ಲ್ಡ್ಗೆ ನಾನೇ ಕುಬೇರನೆಂದು ಎದೆ ಎಬ್ಬಿಸಿ ಮೆರೆಯುತ್ತಿರುವನಲ್ಲ ನನ್ನ ಸ್ನೇಹಿತ. ನಾನೊಬ್ಬ ನಿಷ್ಠಾವಂತ ಕಾಂಟ್ರಾಕ್ಟರ್ನಾಗಿ ದೊಡ್ಡ ಶ್ರೀಮಂತನಾಗಬೇಕೆಂದರೆ ಅವನತ್ತ ಎಳೆಯುತ್ತಿದೆಯಲ್ಲ ನನ್ನ ತಂದೆ ತಾಯಿಗಳನ್ನು ಕೊಂದ ಸೇಡಿನ ಕಿಡಿ ಪ್ರತಾಪ. ಹೇಗಾದರೂ ಮಾಡಿ ಕಳ್ಳ ಹೆಜ್ಜೆ ಇಡುತ್ತಾ ಮೊದಲು ನಿನ್ನ ಮನೆ ಪ್ರವೇಶ ಮಾಡಿ, ನಂತರ ಹರೆಯದ ಯೌವನಕ್ಕೆ ತುಂಬಿ ತುಳುಕಾಡುತ್ತಿರುವ ನಿನ್ನ ತಂಗಿ ಕವಿತೆಯನ್ನು ನನ್ನ ರಂಡೆಯನ್ನಾಗಿ ಮಾಡಿಕೊಂಡು ನಿನ್ನ ಸಿರಿ ಸಂಪತ್ತಿನ ಖಜಾನೆಯನ್ನು ಲೂಟಿ ಮಾಡಿ ನಿನ್ನ ಶ್ರೀಮಂತಿಗೆ ದರ್ಬಾರದಲ್ಲಿ ನಾ ದೊರೆಯಾಗಿ ಮೆರೆದಿದ್ದೆ. ನನ್ನ ಹೆಸರು ಹದಿಹರೆಯದ ರಂಡೆಯರ ಗಂಡ, ಕರತೆಯರ ಮಿಂಡ, ಸೋಲಿಲ್ಲದ ಸರ್ದಾರ್ ಪ್ರದೀಪನೇ ಅಲ್ಲ. जलते हैं उसको आग कहते हैं, बुझते हैं उसको राग कहते हैं. ये प्रदीप गौड़ दिखलाए तो अंडरवर्ल्ड डॉन कहते हैं. ತಿಗಲ ಮೇಲೆ ಬೆರಟೋರೆಲ್ಲ ಸೂಟ್ರಾಗಲ್ಲ, ಹುಡುಗಿರ ಮೇಲೆ ಕೈ ಇಟ್ಟೋರೆಲ್ಲ ಗಂಡಸರಾಗಲ್ಲ. ಈ ಪ್ರದೀಪನ ಯೋಗ್ಯತೆ ಏನೆಂಬುದು ನನ್ನನ್ನು ಪ್ರೀತಿಸೋರ್ಗೆ ಬಿಟ್ರೆ ಬೇರೆಯವ್ರಿಗೆ ಗೊತ್ತಾಗಲ್ಲ.
ಮೊಮ್ಮಕ್ಕಳೆಲ್ಲ ಕಾಣತ್ತ. ಈ ಕಡೆ ಹೋಗೋಣ, ನಮ್ಮ ಮಾಯಿಗಳು ನಮ್ಮ ಅಕ್ಕಾರು ತಂಗಿಯರು ಅದಾರ. ಅಕ್ಕಾರ ಬರ್ರಿ, ಹೂವ ತಗೊಂಡ್ರಿ ಒಂದ್ ಮಳ. ಈ ಕಡೆ ಬೇಡ, ಅಲ್ಲಿ ನೋಡಲ್ ಮೂಲೆ ಮುಟ್ಟೆ ಹಾಕ್ತಾನ ಹಳಿಲವ್ರಲ್ಲಿ ಹೂವ ಕೊಡಾಕ. ಛೇ 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 ಮಾಡ್ಬಾರ್ದಿತ್ರಿಪ್ಪ ಹೂವಿನ ವ್ಯಾಪಾರ ಅಂತೇನಿ. ಸರಿಯಾಗಿ ಅರಳಿದು ಇಲ್ಲದ ಬಾಡಿದ ಹೂವ ಮಾರಿ ನಮ್ ಬೌಡಿ ಎಲ್ಲ ಹಳ್ಳಿಗೆ ಬಂದ ಬಡ್ಡಿಗಲೈತೆ. ಒಂದ್ ನಮೂನೆ ನರಕ್ಕ 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 ಅಂತ ಸಾಪಾನ ಬರಕತೈತ್ರಿ. ಅಲ್ರಿ ಅದ ಯಾಕಾಗಲ್ಲ ಅಂತೀನಿ. ಒಂದ್ ಚಲೋ ಶ್ರೀಮಂತರಿಗೆ ಹೋಗಿ ಹೂವ ಮಾರ್ಬೇಕಂದ್ರ ನಾವು ನಸಕ್ ಬರೇ ಜಿಪುಣೂರ ಹತ್ತಾವ್ರಿ, ಜಿಪುಣೂರ ಹತ್ತಾವ. ಜಿಪುಣೂರ ಆದ್ರೂ ಪರವಾಗಿಲ್ಲ, ಅವ್ನವ್ರ ಪುಗ್ಸಟೆ ಹೂವ ಕೊಟ್ಟು ಹೋಗ್ಬೇಕಂದ್ರ ನಮ್ಮ ನಸೀಬಕ್ಕೆ ಯಾವ ಹುಡುಗಿ ಸಹಿತ ಬರ್ಲಾಗಲ್ರಿ, ಯಾವ ಹುಡುಗಿ ಸಹಿತ ಬರ್ಲಾಗ್ಯಾಳ. ಅದೇ ಯಾಕೋಬಲ್ರಿ, ಈ ಊರಾಗ ನಮ್ ಹೂವ ತಗೊಳ್ ಗಿರಾಕಿ ಇಲ್ಲ ಕಾಣತ್ತ. ನಾವ್ ಮುಂದಿನವ್ರಿಗೆ ಹೋಗಿ ಹೂವನ ವ್ಯಾಪಾರ ಮಾಡಿದ್ರ ಆತ್ರಿ, ಹೂವಿನ ವ್ಯಾಪಾರ ಮಾಡಿದ್ರ ಆತ. ಹೂ ಬೇಕೇನ್ರಿ ಹೂವ? ಯಾರು ಬೇಕ್ರಿ? ಬರ್ರಿ ಬರ್ರಿ. ಬಡಬಡ ಮಾಡಿ ಬಾರಲ ಹುಡುಗಿ ಆಡಲು ನಿಲ್ಪಾಗೆ, ಬಡಬಡ ಮಾಡಿ ಬಾರಲ ಹುಡುಗಿ ಆಡಲು ನಿಲ್ಪಾಗೆ, ಆಡಲು ನಿಲ್ಪಾಗೆ ಊರಲ ಹಕ್ಕುಗಳ ತುಗೆ, ಆಡಲು ನಿಲ್ಪಾಗೆ ಊರಲ ಹಕ್ಕುಗಳ ತುಗೆ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಂದೆ ಬ್ಯಾಡಂತೆ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂಗರದಾಗ ಬಂದು ಮಾಡಲಿಲ್ಲ ಅವಮಾನ. ಸೂರ್ಯ ಸ್ವರ್ಗ ಹೋಗಲಿಲ್ಲ ಒಗತನ ಅಂತ ಹೇಳನ ಮತ್ತು ಒಟ್ಟಪ್ಪನ ಹೊರಟಂತ ಬಿಟ್ಟ ನಿನಗಂಟಲಕ್ಕಿಂತ ನಿನ್ನ ಮನೆಯ ಮಗನಾಗ ನಾವು ಕುಂತಲ್ಲ ಹಾರಿಸಿ ಬೆಳಕಿನ ಹೋಗ ಹುಡುಗಿ ನಾಯಿಗೆ ಹೋದೈತಿ. ಚಿಲ್ಲರ ಗಂಡಂತ ಮೊದಲಾದ ಗೊತ್ತಿದ್ದ ಚುಪ್ಪನ ಬಾಕಿ ಸೊಣಗಿದ್ದ ಲವಸದಾನದ ಆದಾನೆ ಬರ ಆನಾಯನೆಲ್ಲ ಇರಬೇಕ ಲವಸದಾನದ ಆದಾನೆ ಬರ ಆನಾಯನೆಲ್ಲ ಇರಬೇಕ. ಚಿಲ್ಲರ ಗಂಡಂತ ಮೊದಲಾದ ಗೊತ್ತಿದ್ದ ಚುಪ್ಪನ ಬಾಕಿ ಸೊಣಗಿದ್ದ ಲವಸದಾನದ ಆದಾನೆ ಬರ ಆನಾಯನೆಲ್ಲ ಇರಬೇಕ ಲವಸದಾನದ ಆದಾನೆ ಬರ. ಸಿರೋಳ ಪೀಸ ನೀ ಬಾಳ ನೈಸ. ನಾಟಕದ ಹುಡುಗರು ಕೊಡ್ತಾರ ಕಿಸ. ಜಾಡ್ಸುನು ಬೆಳತಾರ ಜಾಡ್ಸುನ ತಡ್ಕೋ. ಚಲುವಿನ ಚಿತ್ತಾರೆ ನಾವು ಹೋಗೋಣ ಎತ್ತಾರ. ಚಲುವಿನ ಚಿತ್ತಾರೆ ನಾವು ಹೋಗೋಣ ಎತ್ತಾರ. ಸಿರೋಳ ಪೀಸ ನೀ ಬಾಳ ನೈಸ. ನಾಟಕದ ಹುಡುಗರು ಕೊಡ್ತಾರ ಕಿಸ. ಯಾ ಸಂಗಿ ಹುಡುಗರು ನಿನ್ನ ಕನಲ್ಲ ಹನಸಾರ. ಯಾ ಸಂಗಿ ಹುಡುಗರು ನಿನಗಿಂಡಿ ಕನಲ್ಲ ಹನಸಾರ. ಬಲ್ಲಂಗ ಹಾಡಬ್ಯಾಡ ಬೈನಾಗ ಹೊಸಬ್ಯಾಡ. ಬಲ್ಲಂಗ ಹಾಡಬ್ಯಾಡ ಬೈನಾಗ ಹೊಸಬ್ಯಾಡ. ಬಲ್ಲಂಗ ಹಾಡಬೇಡ ಬೈನಾಗ ಹೊಸಬ್ಯಾಡ. ನಮ್ಮೂರ ಜಾತ್ರ್ಯಾಗ ಹುಡುಗಿ
ಮುದ್ದಾತ್ರು ಮುದ್ದಾತ್ರು ಅಪ್ಪ ಮುದ್ದಾತ್ರು ಇತ್ತ ಕಡೆ ಲಕ್ಷ ಕೊಡಿ. ಕೊಡಾಕ ಬಂದೇವ್ರಿ. ಗ್ಲಾಸ್ ಬಂದವ್ರಿ ಗ್ಲಾಸ್. ಶಿರೋ ಹುಡುಗಿ ಬಂದಾಳ್ರಿ. ತಾಜಿನ ಗ್ಲಾಸ್ ರೀ. ಯಾಕೆ ಬಂದ ಹಳೆ ಮುಡ್ದಾಗ ಯಾತ್ರಿಗೆ ಬರೋ ಹೆಣ್ಣು ಮಕ್ಕಳ ಕಣ್ಣಿಗೆ ಕಾಣಿಸಲಿ ಕಣ್ಣ ಕಿತ್ತ ಕೈಯಾಗ ಕೊಡಂದೇವ್. ಯಾವಳೇ ಯಾವಳ ಹಳೆ ಸುರ್ಪನಿಕ್ನ ಎದುರಿಗೆ ಮಾರುತ್ತ ಮೀಸವತ್ತ ಗಂಡಸರು ನಿನ್ ಕಣ್ಣ ಕಾಣುದಿಲ್ಲನ? ಯಾಕ ನಿನಗ ಅಡಿಗೆ ಹೊಡೆದ ಕೈಯಾಗ ಕೊಡ್ಲೇನ ಸಿಂಗಾರಿ? ನನ್ನ ಗಾಡಿಗೆ ಹೊಡ ಸೂರ ಮೊದಲ ಚಂದಂಗೆ ಹೂ ಮರ ಕಡಿ ಆಮೇಲೆ ನನ್ನ ಗಾಡಿಗೆ ನೀನು ಕೈಡ. ಹುಡುಗಿ ಏನ ಒಮ್ಮೆ ಈ ಹೂವ ಮಾರಿಸಿದ್ದನ್ ಹೂವ ಇಟ್ಕೊಂಡ್ ನೋಡ, ಆಮೇಲೆ ನಿನಗ ಗೊತ್ತಾಗತ್ತೆ ಹೂ ಮಾರಿಸಿದ್ದನ್ ಕೆಪಾಸಿಟಿ ಎಷ್ಟೈತೆ ಅಂತ. ಅಲ್ಲ ನಿನ್ನ ಬುಟ್ಟೆ ಕೆಮ್ಮಂತ ಹೂ ಸೈತಿಲ್ಲ ಎಷ್ಟು ಟೀಕ್ ಮಾಡಿ ಹೇಳ್ತೀವಿ ಒಬ್ಬಡವೆ ಸಿದ್ದೆ ಅಂತೀನಿ. ನಾ ಸಿದ್ಧ ಅನ್ನೋದು ನಿನಗೆ ಹೆಂಗ್ ಗೊತ್ತಾತ್ಲಿ? ಯಾರ್ಯಾರನೇ? ಓ ಸಣ್ಣಗೆ ಶುರು ಆತನ್ನು ಬರ್ದಪ್ಪ ದುರ್ಗೋಣ ಬ್ಯಾನಿ. ನಾನು ಛತ್ರಿ ಚೆನ್ನಪ್ಪನ ಮಗಳು ಸಿಂಗಾರಿ. ಓಹೋ ನೀನ ನಮ್ಮ ಹಳೆ ಗಡಿಗೆ ತೊಪ್ಪದ ಬೆಡಗಿ. ನನ್ನ ಗಡಿಗ್ಯಾಗ ನಿನ್ನ ಕೈ ಇಟ್ಟಿ ಅಂದಂಗ ಆತ. ಕೈ ಇಡ್ಬೇಕಂತ ಸಾಕಷ್ಟ ಪ್ರಯತ್ನ ಮಾಡಿನ ಸಿಂಗಾರಿ, ಆದ್ರೆ ಏನ್ ಮಾಡೋದು ನಮ್ಮ ಹೂವಿನ ಗಿರಾಕಿನ ಬಾಳ ಹತ್ತಾವ. ಹುಡುಗಿ ಒಂದ್ ಮಳೆ ಹೂ ಕೊಡ್ತೆ ಏನ ನಿಂದ ಕಿಟಕಿಟಿ ಬರ್ತೀಯನ? ಬರ್ತಾವ ತಡಿ. ಬರ್ತೀಯನ? ನೀ ಗಾಡ್ಸಲ್ ತಪ್ಪ ಹೋಗ್ಕನು ನೋಡ್ತೇನೆ. ಒಂದ್ ಮಳೆ ಹೂ ಕೊಡ್ತೀಯ? ನೀವು ಅಂದ್ರೆ ಕೊಡೋದು ಅಷ್ಟೇ ಅಲ್ಲ ನನ್ನ ಸಿಂಗಾರಿ, ನಿನಗೆ ಎಲ್ಲಿ ಬೇಕು ಅಲ್ಲೇ ಇಡಿಸಿ ಮುಡಿಸಿ ಬಿಡ್ತೇನೆ ಸಿಂಗಾರಿ. ಆಮೇಲೆ ನೋಡುವಂತ ಹೂ ಮರೆಸಿದ್ದಂತ ತಾಕತ್ತ ಚಿಕ್ಕನೆ ಹೂ ಹಿಡ್ಸುವ ತಲೆಯಾಗ ಧೈರ್ಯ ಅಷ್ಟೊಂದ್ ಐತೆ ನಿನಗ? ಇರದೇನು ಮಾಡುತ್ತೆ ಧೈರ್ಯ. ನೀ ಒಮ್ಮೆ ಗಟ್ಟಿ ಮನಸ್ಸು ಮಾಡಿ ನನ್ನ ಗಡಿಗೆ ಕುಲ್ಲಾಯ್ತಂತೇಳಿ ಆಮೇಲೆ ನಿನಗ ಗೊತ್ತಾಗತ್ತ ಹೂ ಮಾರಿಸಿದ್ದಂದ. ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿ ಈ ಮಾತು ನಂಬಲೆ ಸತ್ತ ಸುಡುಗಾಡ್ದಾಗಿರು. ನಿಮ್ಮ ಅಮ್ಮ ಕೆಂಚಿ ಮ್ಯಾಗ ಆಣಿ ಮಾಡಿ ಹೇಳ್ತಿನ್ಲೇ ನನ್ನ ಮಾತು ನಂಬಲೇ. ಹೌದು ನನ್ ರಾಜ. ಸಿಂಗಾರಿ ಮಾತಿನ್ಯಾಗ ಮಾಡಿದ್ದೆಲ್ಲ ನನ್ನ ಮಳ್ಳ ನಿನ್ನ ಮೃದುವಾದ ಕೈಯ ಕೊಟ್ಟ ಆಮೇಲೆ ಹೋಗಿ ನಮ್ ಫ್ರೆಂಡ್ಸ್ ಹೊರಪಂದು ಅಂತ ಬರ್ತಾ ತಡಿ. ಬರ್ತೀಯನ? ನಾ ಡ್ರೈವರ ನನ್ನವರ ನಾ ಡ್ರೈವರ ನೀ ನನ್ನವರ ಗೆಳದುರ ಗೆಳದುರ ಜಾಡ್ಸೆ
ತಗೋ ಅಂದನು ನಿಮ್ಮ ಇಲ್ಲಪ್ಪಯ್ಯ ಅದು 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 ಗಂಟೆ ನೋಡಿ ಅಲ್ಲ ನೋಡ ತೂ ನಿಮ್ಮ ಮೌನ ಏಳ್ರಾಗ ಹುಟ್ಟಿ ನಿನ್ನ ಮಕ ನೋಡಿದ್ರ ಗೊತ್ತಾಕೈತಿ ನಮ್ಮ ಬಾಗೇಡಿ ಬಸ್ ಪಂಚರ್ ಆಗಿ ಬಿಜಾಪುರ ತನಕ ಹಂಗ ಹೊಂಟೈತಿ ಅಂತ ಇಲ್ಲಪ್ಪಯ್ಯ ಅದು ಐತಲ್ಲ ಅದು ಐತಲ್ಲ ಗಂಟೆ ಬಿಡಿ ಹಂಗಾರ ಮುಚ್ಚಗೋರು ನಿಮ್ಮ ಮೌನ ಬಾಯಿ ಮುಚ್ಚಗೋ ಅಲ್ವಾ ನನ್ನ ಮಗಳ ಸಿಂಗಾರಿ ಒಂದು ವೇಳೆ ವಾಲ್ಯ ಅಂತ ಪುಗಶೆಟ್ಟೆ ಹೂವ ಕೊಡ್ತೀನಿ ಅನ್ನೋ ಈ ಸುದ್ದಿನ ಜೋಡಿ ನಿಂತೆ ಅಂದ್ರ ನಿನ್ನ ಗಡಿಗೆ ಅಪ್ಪಯ್ಯ ನಾನೇನೆ ಬಡ್ಕೊಂಡೇನು ಹೊಡಿದ ಹೂನು ಇವ್ರು ಯಾರಂತ ತಿಳ್ಕೊಂಡಿ ಹೂವಿನ ವ್ಯಾಪಾರ ಮಾಡೋ ಸಿದ್ದು ಅಂತ ಮಸಾಲ ಬೆಣ್ಣೆ ತಗೊಳಕ್ ಬರ್ತಾರೋ ನಿನ್ನವನ ಅಂತೂ ಈ ಮಗ ನನ್ನ ಮಗಳ ಸಿಂಗಾರಿ ತೆಲಿ ಕೆಡ್ಸ್ಯಾನ ಅಂದಂಗ ಅತ್ತ ಯವ್ವ ನನ್ನ ಮಗಳ ಮೊಸರಿನ ಪುಟ್ಟಿ ಮೊಸರು ಮಾರ್ಕೊಂಡ ಸೌದತ್ತಿ ಎಲ್ಲವನ್ನ ಗುಡ್ಡದಾಗ ಚೌಡಿಕೆ ಹಿಡ್ಕೊಂಡ ಎಲ್ಲೇ ಕಾಣೆ ತಾಯಿ ನೆಲ್ಲೆ ಹೋಗುದು ಒಂದ ಈ ಸುಡಗಾರ ಸಿದ್ದನ್ ಜೋಡಿ ನಿಂದ್ರದು ಒಂದ ನೋಡುವ ಮಗಳ ಏನೇನ್ರಿ ಯಜಮಾನ್ರ ನೀವ್ ಮಾತಾಡೋ ಮಾತ ಹಂಗ ಯಾಕೊಟ್ರಿ ನಾ ಅಂದ್ರೆ ಯಾರಂತ ಹೇಳಿದಿರಿ ಯಜಮಾನ್ರೆ ನನಗ ಗೊತ್ತಲೇ ತಮ್ಮ ನೀ ಯಾರಂತ ಹೂ ಮಾರು ಸುಡಗಾಡ ಸಿದ್ದ ಯಾಕೆ ಬಾ ನನ್ನ ಮಗಳ ಸಿಂಗಾರಿ ನಿನ್ನ ಗಡಿಗೆ ಯಾಕೋ ಮುಖ ಬಂದ ಕಾಣ್ತೈತ್ಲ ಅದಕ್ಕೇನಾಗಿತ್ತು ಪಪ್ಪ ಗುಂಡು ಕೈ ಗಂಟೆ ಬಿಡಿ ಹಂಗಾರ ಕೆಟ್ಟು ನಿಮ್ಮ ಪೂರ ಕೆಟ್ಟೆ ನಿನ್ನ ಗಡಿಗೆ ದುಂಡಗೈ ಅಂತೇಳಿ ಇಲ್ಲೇ ನಿಂತಿದ್ರ ಸುಮಾರು ಸಿದ್ದನ ಕಣ್ಣ ಬಿದ್ದ ಅದಟ್ಟು ಮುರಿದೋಕೈತೆ ನಡಿಯೋ ನಿಮ್ಮ ಮೌನ್ ಹೋಗೋಣ ನಡಿ ತಡ್ಕೋರಿ ಯಜಮಾನ್ರ ಹಂಗ ಯಾಕೊಂಟ್ರಿ ಒಂದ್ ಮೊಳ ಹೂವಾರ ತಗೊಂಡವ್ರಲ್ಲ ತಡ್ಕೊಳ್ಳೋದು ಬಡ್ಕೊಳ್ಳೋದು ನಮ್ಮ ಕಡೆ ಇಲ್ಲ ಮಗನ ಬಾರ ಬಾ ಮಗಳ ಹೋಗೋಣ ಬಾ ಈಗ ನಡಿಯಪ್ಪ ಬರ್ಲಾ ಬರ್ತೀಯನ ಬರ್ತೀಯನ ಬರ್ಲಾ ನಾವುನ ಬರ್ಲಾ ಪಪ್ಪ ಇಲ್ಲೇ ಬರ್ತೀನಿ ರಾಜ ಟಾಟಾ ಬರ್ತೀಯನ ಜಾಣಕ್ಕೆ ಒಗದ ಎಲ್ಲ ಮಗನ ಛತ್ರಿ ಚೆನ್ನ ಎಂತ ಒಳ್ಳೆ ಕಾರ್ಯ ನಡೆಸಿದಾಗ ಅರ್ವಿ ಬಿಟ್ಟಂಗ್ ಬಿಟ್ಟಿಲ್ಲಪ್ಪ ಅಂತೇನೆ ಇನ್ನ 2 ನಿಮಿಷ ತಡ ಮಾಡಿ ಬಂದಿದ್ದಂದ್ರ ನಿನ್ನ ಮಗಳು ಸಿಂಗಾರಿ ಸುದ್ದಿ ನೋಡ್ತಿದ್ದಲ್ಲಿ ಸಿಂಗಾರಿ ಸುದ್ದಿ ನೋಡ್ತಿದಲ್ಲ ಕಲಾವಿದರಿಗೆ ದಾರಿ ಇಲ್ಲ ದಯವಿಟ್ಟು ಆ ಸ್ಟೇಜ್ ಒಳಗಡೆ ನಿಂತಾರೆ ಸರಿಬೇಕು ಅಲ್ಲಿ ಕಲಾವಿದರು ಹೋಗಾಕ ಬರಾಕ ದಾರಿ ಇಲ್ಲ ದಯವಿಟ್ಟು ಆ ಸ್ಟೇಜ್ ಪ್ರೀತಿಗೆ ಕಟ್ಟಿ ಕೊಡ್ದ ಬೆಂಕಿ ಹತ್ತ ಅದಕ್ಕಿಂತ ನನಗೆ ದೋಸ್ತಿನ ಹತ್ತ ಪ್ರೀತಿಗೆ ಕಟ್ಟಿ ಕೊಡ್ದ ಬೆಂಕಿ ಹತ್ತ ಅದಕ್ಕಿಂತ ನನಗೆ ದೋಸ್ತಿನ ಹತ್ತ ಯಾಕಬೇಕು ಯಪ್ಪ ಹುಡುಗರ ಸಹವಾಸ ಯಾಕಬೇಕು ಯಪ್ಪ ಹುಡುಗರ ಸಹವಾಸ ಬೊಮ್ಮ ಬಟ್ಟರಿ ಬೊಮ್ಮ ಬಟ್ಟ ಯಾರಿ ಬೇಕ್ರಿ ಬೊಮ್ಮ ಬಟ್ಟೆ ನಿನ್ನೇನು ಹೊಸ ಮಾಡ್ತೀನಿ ನೀ ಮುಂಬೈಯಿಂದ ಬರ್ರಿ ಸಟ ತಗೋರಿ ಸಿರ್ಸಿ ಕಂಪನಿ ಸಾಬನ್ ರೀ ಕರೇನೆ 1 ಕಿಲೋ ಅದ್ರ ನನ್ನ ಬೊಮ್ಮ ಬಟ್ಟೆ ಹರೇದ್ ಹುಡುಗಿಯರಿಗೆ ಹುಡುಗರಿಗೆ ಅಂದ್ರೆ ಬಾಳೆ ಉದೈತಿ ನೋಡ್ರಿ ಬಾಳೆ ಉದೈತಿ ನನ್ನ ಬೊಮ್ಮ ಬಟ್ಟ
ಒಂದ್ ಸರಿ ಬಾಯಾಗಿಟ್ರ ಬರೀ ಅಳಕಾಗ ನೀರೇ ಬೀಳ್ತಾವ ನೋಡ್ರಿ, ಬರೀ ಅಳಕಾಗ ನೀರೇ ಬೀಳ್ತಾವ. ಮಾ ಬಸು ಮಾಮ, ಸುಪ್ರೀತ್ ಮಾಮ, ತಗೋಬರ್ರಿ, ಎಷ್ಟು ಬೇಕಾದ್ರೆ ತಗೋರಿ, ತಿನ್ರಿ, ಬಾಯಿ ನೀರು ತೋರಿಸ್ರಿ. ಅದಂಗ್ಲೇ ಸಿದ್ಧ ಎಲ್ಲಿ ನೋಡ್ತಿಲ್ಲ ಬರೀ ಡವ್ ಶಾಂಪೂನ ಚಲೈತಿ. ಸಿರ್ಸಿ ಕಂಪನಿ ಸಾಬನ್ ರೀ. ಇಲ್ಲಿ ಯಾವ್ದೋ ಒಂದ್ ಸುಂದರ ಅಡ್ಡ ಯಾವ್ದೇ ಮಗನ ಯಾವ್ದೇ ಅಲ್ಲೇ ಶಿವ, ಅಡ್ವಾನ್ಸ್ ಟೇಜ್ ಹೊಡಕ್ಕಿಂತ ಮುಂಚೆ ನಾವ್ ವೇಗೆ ಅದಲ್ಲ, ವೇಗೆ ಹಿರೇಮಠ ಚೆಲ್ಲೆಗೆ ಲೇಟ್ ಡವ್ ಶಾಂಪು ಇಲ್ಲಿ ಕರೇಣಲ್ಲಿ ಈ ಮಗಂದ ದುರ್ದೃಷ್ಟಿ ಐತಂತ ಕಾಣ್ತೈತಿ. ಅದನ್ನೆಲ್ಲ ನಿಮ್ಮಂತ ಮಿಠಾಮರು ಕೇಳಬಾರ್ದಲ್ಲಿ, ಕೇಳಬಾರ್ದು. ಯಾಕೆ ಕೇಳ್ಬಾರ್ದು? ಬಾಯಿ ಮ್ಯಾ ಬರಿ ಎಳಿತಾರ್ಲಿ, ಬರಿ ಎಳಿತಾರ. ಬರಿಯರ ಹೇಳಿಲಿ, ಗಿರಿಯರ ಹೇಳಿಲಿ. ಒಂದು ಸರಿ ಈ ಶರ್ಟ್ ನೋಡಿದ್ರ ಆ ಹುಡುಗಿನ ನನ್ನಾಕಿನ ಎಲ್ಲಾಕ ನಲ್ಲ ನನ್ನದಲ್ಲಿ. ಲೇ ಅಪ್ಪ ಶಿವ, ಆ ಹುಡುಗಿ ನೀವ್ ಒಂದ್ಸಲ ನೋಡಿದ್ದಂದ್ರ ನೀ ಮಿಠಾಯಿ ಮರ ಡಬ್ಬಿ ಎಲ್ಲ ಹಾಕೇ ಬಿಡ್ಬೇಕಾಗತ್ತ. ನೋಡ್ ವಿಚಾರ ಮಾಡಿ ಮಾತಾಡ. ಅದಂಗ್ ಲೇಪ್ಪ ಸಿದ್ಧ, ಅದಂಗ ಲೇ ಅಪ್ಪ ಶಿವ, ಆ ಹುಡುಗಿ ನಿನಗ ಒಂದ್ ಸಲ ಬಿಟ್ಟ 2 ಸಲ ಮಾ ಮಾ ಮಾಮ ಅಂದ್ರ ನೀ 10,000 ಮಿಠಾಯಿ ಮಾರಿ ಡಬ್ಬಿ ಎಲ್ಲ ಹಾಕೇ ಬಿಡ್ಬೇಕಾಗತ್ತೆ. ಲೇ ಸಿದ್ದಿಂಗ ಇಟ್ಟು ಸಣ್ಣ ವಿಷಯ ದೊಡ್ಡದ ಹಾಕಿ ಮಾಡ್ತಿಲಿಪ್ಪ. ಅಕ್ಕಿ ಸಲುವಾಗಿ 10,000 ಅಲ್ಲ, ನಾನು ಊರ್ ಬಿಡ್ತೀನಿ ಅಂತ ಹೊಲ ಓದು ಚಿಂತಿಲ್ಲ. ನಾ ಮತ್ತೆ ಯಾರ್ದ ಗೊತ್ತಿಲ್ಲ ಊರಾಗ. ನೀ ಯಾರು ನನ್ಗೆ ಗೊತ್ತಿಲ್ಲ ಏನ್ಲಿ? ಕೂದ್ಲದಾವ್ರಿ, ಪಿನ್ ಅದಾವೇನ್ರಿ, ಬಾಂಬ ಮಠ ರೀ, ಬಾಂಬ ಮಠ ಮರ ಶಿವಾಲಿ. ಲೇ ಶಿವ, ನೀ ಊರ್ ಬಡ್ಡ್ಯಾಡ 8 ಎಕರೆ ಹೊಲ ಹಚ್ಚೋದು ಹೆಂಗಾರ ಇರ್ಲಿ, ಆಮೇಲೆ ನೀವು ಮನ್ನ ಟೇಜ್ ಮ್ಯಾಗ ತರ್ತಾನ ಚಪ್ಪಲ. ನಾ ಯಾರ ನಿನಗೆ ಗೊತ್ತೈತಿಲ್ಲ ಶಿವ? ಯಾರ್ದ ನಂಗೆ ಗೊತ್ತಿಲ್ಲ ಇಲ್ಲಿ. ನಮಗ್ ಸಂಘವ ಐತಿ ತಿಪ್ಪೆ ಅಂದ 3ಕ್ಕೆ ಒಂದ್ ಇಟ್ಟಿಟ್ಟು ಉದ್ದುದ್ ಹೂವಾದ ಮಾರಾಕ್ ಬರ್ತಿಲ್ಲ. ಸುಡುಗಾಡ್ ಸಿದ್ದಿಗ್ ನೀನಲ್ಲೇ ನಮಗಣ ಅದಂಗ್ಲೇ ಸಿದ್ಧ. ಆ ಹುಡುಗಿ ಆಮೇಲೆ ವಿಚಾರ ಮಾಡತ್ತ. ನಮ್ ದಂಧೆ ಮಾಡೋಣ ಬಾ. ನಡಿಲೇ ಮಾಡೋದ್ ತಡೆ, 1 ನಿಮಿಷ. ಒಂದ್ ಸಾಂಗ್ ಹೋಗಿನ ಕುಚಿಕು 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 ಸಾಯ್ಲೇಬೇಕು. ಕಟ್ಟಿದ ಮನೆ ಬೀಳೆ ಮತ್ತೆ ಮತ್ತೆ ಮಗನ ಪ್ರತಾಪ ಕಂಡು ಬಿಡ ನನ್ನ ಮಕ್ಕಳಿಗೆ ಹಣದಾಸೆ ತೋರಿಸಿ ಅವರ ಶೀಲ ಹಾಳು ಮಾಡಿ ಕೊನೆಗೆ ಅವರನ್ನು ಕೊನೆಗೈದು ಬಡವರ ಆಸ್ತಿ ಎತ್ತು ಹಾಕಿ ಹತ್ತುಗಳಿಗೆ ಪುಂಡನೊಂದು ಮೆರೆಯುತ್ತಿರುವ ನಿನ್ನ ಹೇಸಿ ಜನ್ಮಕ್ಕೆ ಬೆಂಕಿ ಹಾಕಿ ನಿನ್ನ ದೌರ್ಜನ್ಯಕ್ಕೆ ಬಲಿಯಾಗಿ ಸತ್ತ ಅವರಾತ್ಮಕ್ಕೆ ನಾ ಶಾಂತಿಗೊಳಿಸದಿದ್ದರೆ ಈ ಅಂಡದಾಂಡ ಗೊಬ್ಬರ ಕಂಡ್ರೆ ರೌಡ್ ಜಂಪ್ ಟೈಗರ್ ಸಂಜೆ
मजा नंबर का नीचे जलने वाले जलते जलाना हमारा काम है जला जला से कर देंगे मेरा नाम बेटा टाइगर कर रहे ಸಿನಿಮಾ ಗೊಬ್ಬನೇ ಹೀರೋ ಇರ್ಬೇಕು ಊರ್ ಗೊಬ್ಬನೇ ಗೌಡ ಆಗಿರ್ಬೇಕು ಗೋಡ್ ಗೊಬ್ಬನೇ ರಾಜ ಅದೇ ಈ ಟೈಗರ್ ಕರ್ಣ ಮತ್ತೆ ಬರ್ತೇನೆ ಕದಿಮನಾಗಿ ಕಾರ್ಯ ಸಾಧಿಸುತ್ತಿರುವನಲ್ಲ ಬಡಕುನೆ ಅರ್ಜುನ ಪ್ರತಾಪ ನಮ್ಮ ನಾಮ ಬಲದಿಂದ ಇಡೀ ಪೃಥ್ವಿಯನ್ನೇ ಗೆಲ್ಲಬೇಕಾದರೆ ನರನಾಗರನಾಗಿ ಬಂದು ನನ್ನ ಬಲಗೈ ಕರೆಯನ್ನೇ ಕುಸ್ತಿಯಲ್ಲಿ ಸೋಲಿಸಿದೆಯಾ ಮಗನೇ ನೀನೆಂತ ತಿರುವಿನಲ್ಲಿ ಬದುಕಿದ್ದರು ನಾಯಿಯಾಗಿ ಬಂದು ಬಿಡುವೆ ಈ ಶ್ರೀಮಂತ ಪ್ರತಾಪನ ಪಾದದ ಅರ್ಜುನ ನನ್ನ ಬಲಗೈ ಕರೆಯನ್ನೇ ಕುಸ್ತಿಯಲ್ಲಿ ಸೋಲಿಸಿ ಇಲ್ಲಿಯೂ ಅಕ್ಕ ಪೂಂಡವಲಿಯನ್ನು ಬಿಡಿದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ಮೆರೆಯಬೇಡ ಲೇ ಅರ್ಜುನ್ ಪ್ರತಾಪ್ ಮನಸ್ಸು ಮಾಡಿದರೆ ಕ್ಷಣದಲ್ಲೇ ಹೆಣವಾಗಿ ಬಂದು ಬೀಳುವೆ ಪ್ರತಾಪನ ಹೆಣಗಳ ರಾಶಿಯ ದೊಡ್ಡಿಯಲ್ಲಿ ಅರ್ಜುನ ಈ ಪ್ರತಾಪ್ ಕಾಲಿನಿಂದ ತೋರಿಸಿದ್ದು ತಲೆಯಲ್ಲಿ ಹೊತ್ತು ಮಾಡುತ್ತಾರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳು ಅರ್ಜುನ ರಾಮ ಲಕ್ಷ್ಮಣರಂತಿರುವ ನೀವಿಬ್ಬರ ಅಣ್ಣತೆ ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ರಸಪುರಿ ಮಾವಿನ ಹಣ್ಣಿನಂತಿರುವ ನಿಮ್ಮ ಅತ್ತಿಗೆ ಮಂಜಿಯನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ವಿಕಾರಗಳನ್ನಾಗಿ ಮಾಡಿ ಕೊನೆಗೆ ನಿಮ್ಮ ಕೈವಶವಾಗಿರುವ ಆ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ ನೋಡು ದಂಡು ದಾಡಿ ನಡುವೆ ಕೂಡ ದಂಡು ಗಲಿಯ ಬಿರುಸು ನೋಡು
ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾದ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟು ದೊರೆಯ ನೋಡಯ್ಯ ಇವನಿಂದ ಕಡೆಯಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ ದನಿಯರ ಬನ್ರಿ ಅಪ್ಪ ಬನ್ನಿ. ಆ ರುದ್ರನೇ ಕೊಡ್ಸಲ್ಲ ವಸೂಲಿ ಮಾಡ್ಕೊಂಡ್ ಬಂದೇನೋ ಚೆನ್ನಪ್ಪ. ವಸೂಲಿ ಮಾಡ್ಕೊಂಡ್ ಬರ್ಬೇಕತ್ತ ಅವ್ರ ಮನೆಗೆ ಹೋಗಿದ್ದೀನ್ರಿ ಅಪ್ಪ. ಅವ್ರ ಮನ್ಯಾಗ ಅವ್ರ ಅವ್ವ ದುರ್ಗವ್ವ ಸತ್ತಿದ್ದಳ್ರಿ. ಮತ್ತ ಬಾಂಡವಾಡಿ ಮಗ ಭೀಮನ ಸಾಲ ಅದು ಇನ್ನೂ ಎಷ್ಟು ಲೆಕ್ಕಾಗೈತಿ ನೋಡಿಲ್ರಿ ಅಪ್ಪ. ನೋಡ್ತೀನಿ ನಿಂದ ಬದೇ ರಗಳೆ ಐತಲ್ಲ ಎಷ್ಟೈತಿ ನೋಡ್ಲಿ. ಪ್ರತಾಪ್ ಪ್ರತಾಪ್ ಓ ನನ್ನ ಸ್ನೇಹಿತ ಪ್ರದೀಪ್ ಈಗ ಬಂದ. ಹೌದು ಪ್ರತಾಪ್, ಈಗ ತಾನೇ ಬಂದೆ. ಪ್ರತಾಪ್ ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೆದಿದೆ ತಾನೇ? ಏನಿದೆ ಪ್ರತಾಪ್ ನನ್ನ ಕಾಂಟ್ರಾಕ್ಟರ್ ಕೆಲಸ? ಯಾಕೆ ಪ್ರದೀಪ್ ಏನಾಯಿತು? ಕಡಿ ಹಾಗೂ ಉಸುಕಿನಲ್ಲಿ ಸರಿಯಾಗುವಂತೆ ಸಿಮೆಂಟ್ ಬಳಸದೆ ಸಿಮೆಂಟ್ನಲ್ಲಿ ಹಾಳುವನ್ನು ಕಲಬೆರಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸಿದ್ದೀನಿ ಎಂದು ಸುಳ್ಳು ಕೇಸು ಹಾಕಿ ಲೈಸೆನ್ಸ್ ಕಸಿದುಕೊಂಡು ನನ್ನನ್ನು ನಿರುದ್ಯೋಗನಾಗಿ ಮಾಡಿಬಿಟ್ರು ಪ್ರತಾಪ್. ಹಾಗಾದರೆ ಮುಂದೇನು ಮಾಡಬೇಕೆಂದಿರುವೆ ಪ್ರದೀಪ್? ಎಲ್ಲಿಯಾದರೂ ಒಂದು ಉದ್ಯೋಗ ಹುಡುಕಬೇಕೆಂದುಕೊಂಡಿದ್ದೇನೆ ಪ್ರತಾಪ್. ಪ್ರದೀಪ್ ನೀನು ತಪ್ಪು ತಿಳಿಯುವುದಿಲ್ಲ ಅಂದರೆ ನನ್ನದೊಂದು ಮಾತು. ಅದೇನು ಹೇಳು ಪ್ರತಾಪ್. ನೋಡು ಪ್ರದೀಪ್, ದೇವರು ಸಾಕಷ್ಟು ಆಸ್ತಿ ಅಂತಸ್ತು ಕೊಟ್ಟಿದ್ದಾನೆ. ನನಗೂ ನನ್ನ ತಂಗಿಯನ್ನು ಬಿಟ್ಟು ನನ್ನವರು ಎನ್ನುವರು ಯಾರು ಇಲ್ಲ. ಮಿತ್ರನಾಗಿ ನನ್ನ ಸಹೋದರನೆಂದು ತಿಳಿಯುತ್ತೇನೆ. ನನ್ನ ಆಸ್ತಿ ವಿವರನ್ನು ನೋಡಿಕೊಂಡು ನನ್ನ ಮನೆಯಲ್ಲೇ ಇದ್ದು ಬಿಡು, ಏನಂತೀಯ? ಆಯ್ತು ಪ್ರತಾಪ್, ನಿನ್ನಿಷ್ಟದಂತೆ ಆಗಲಿ. ಕುರುಡನಿಗೆ ಕಣ್ಣು ಕೊಟ್ಟರೆ ಬೇಡ ಎನ್ನುತ್ತಾನೆಯಾ ಕುರುಡ? ಬಂಜೆಗೆ ಮಕ್ಕಳಾದರೆ ಬೇಡ ಎನ್ನುತ್ತಾಳೆಯಾ ಬಂಜೆ? ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಪ್ರತಾಪ್ ಇನ್ನು ಮುಂದೆ ನೋಡಿ ಈ ಸರ್ದಾರ್ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಕುತಂತ್ರವನ್ನು. ಯಾಕೆ ಪ್ರದೀಪ್ ಏನು ಯೋಚಿಸುತ್ತಿರುವೆ? ದೇವರಂತ ಸ್ನೇಹಿತ ಸಿಕ್ಕನಲ್ಲ ಎಂದು ವಿಚಾರಿಸಿದೆ ಪ್ರತಾಪ್. ಹಾಚನ ನಮ್ಮ ಅಡುಗೆ ಭಟ್ಟ ರಂಗನಿಗೆ ನನ್ನ ಗೆಳೆಯ ಪ್ರದೀಪ್ ಏನಾದ್ರೂ ಸ್ಪೆಷಲ್ ಅಡುಗೆ ಮಾಡಂದು. ತಮ್ಮ ರಂಗನ ನಮ್ ಸಾವುಕಾರ ಗೆಳೆಯರು ಬಂದಾರ, ಅವ್ರಿಗೆ ತಿನ್ನಾಕ ಸ್ವಲ್ಪ ಕುಕ್ಕು ಅಡಿಗೆರ ಮಾಡ್ಲಾ? ಆಯ್ತು ಮಾಡ್ತೇನೆ. ಶರಪ್ಪ ಮಾನ್ಯ ಹೇಮ್ಯಾನ ಶೇಂಗಾದ ಹೊಲದಲ್ಲಿ ನಮ್ಮ ದನಕರಗಳನ್ನು ಹಾಯಿಸಿಕೊಂಡ ಘಟನೆ ಬಗ್ಗೆ ಏನಂದ ಆ ಹಲಕಡ ಸೂರ್ಯ ಮಗ ಅರ್ಜ? ಛೇ ಅದ್ರ ಸುದ್ದಿ ತೆಗದ್ರೆ ನಾನು ಹೊಟ್ಟೆ ಖಾರ ಕಲಿಸ್ದಂಗ ಆಕೈತ್ರಿ ಅಪ್ಪ. ಆಕೈತಿ ಏನಂದ ಶಿಲಾಬಗಳು? ಸಾವುಕಾರನ ಮೆಟ್ಟಿನ ಸರ ಹಾಕಿ ಜೀವಂತ ಸುಟ್ಟು ಬಿಡ್ತೀನಂದ್ರಿ ಅಪ್ಪ. ಏನು 25 ಹಳ್ಳಿಗಳಿಗೆ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಈ ಪ್ರತಾಪನಿಗೆ ಈ ತರ ಸೊಕ್ಕಿನದ ಮಾತಾಡೋದೇ ಅದಷ್ಟ ಅಲ್ಲೋ ಯಪ್ಪ, ನಮ್ಮ ಮನೆಗೆ ಬಂದು ನಿಮ್ಮ ರುಂಡಾ ಸೈಕೆ ತೆಗಿದ್ನಂದ್ರಿ ಅಪ್ಪ. ಏನು ಈ ಶ್ರೀಮಂತನ ಪ್ರಾಣ ತೆಗೆಯಷ್ಟು ಸೊಕ್ಕು ಬಂದಿದೆ ಬಡ ಭಿಕಾರಿಗೆ? ಈ ಶ್ರೀಮಂತನೆಂದರೆ ಈ ಊರಿನ ಜನರೇ ಗಡಗಡನೆ ನಡುಗಿ ಬಾಯಿ ಬಿಡುತ್ತಿರುವ ನನಗೆ ಈ ತರ ಸೊಕ್ಕಿನದ ಮಾತಾಡಿದಾನೆ ಪಶ್ಚಾತ್. ಅದು ಹಂಗ ಬಿಟ್ಟಿಲ್ರಿ ಅಪ್ಪ. ಅಲ್ಲೇ ಬೇಬರ್ಸಿ ನನ್ನ ಮಗನ ಸುಳಿ ಮಗನ ಚೆನ್ನ ಅಂತ ಅಂದಿದ್ದು ಅಲ್ದ, ಈಗ ನಮ್ಮ ಮನೆಗೆ ಸಹಿತ ಬಂದು ನಮ್ಮ ರುಂಡಾ ಚಂಡ ಆಡ್ತಾನಂದ್ರಿ ಅಪ್ಪ. ನಡಗ ಬರಾಕತ್ತೈತ್ರಿ ನಡಗ. ಏನು ಈ ಸಾಹಸ ಸಿಂಹನ ಮನೆಗೆ ಬಂದು ಮಾತನಾಡಷ್ಟು ಸೊಕ್ಕು ಬಂದಿದೆ ಆ ಬಡ ಭಿಕಾರಿಗೆ?
ಶ್ರೀಮಂತರಿಗೆ ನಾನು ಹೀಗೆ ಮಾತಾಡ್ತೇನೆ. ಅರ್ಜುನ, ಬರೇ ಅರ್ಜುನ ಅಷ್ಟೇ ಅಲ್ಲಲೇ, ಈ ತಾಯಿ ನಾಡಿನಲ್ಲಿ ಹುಟ್ಟಿ ಬಂದ ಗಂಡದೇ ಗಂಡು. ಅರ್ಜುನ ಗಂಡದೇ ಗಂಡು. ಅರ್ಜುನ, ಏಕೆ ವಿನಾಕಾರಣವಾಗಿ ನೀವು ಗಂಡುಗಲಿ ಆದರೇನು, ಪುಂಡು ಪುಡಾರಿ ಆದರೇನು? ಈ ಶ್ರೀಮಂತನೆಂದರೆ ಸುತ್ತು 125 ಹಳ್ಳಿಗಳಿಗೆ ಶ್ರೀಮಂತ ಸೀಮೆ ಎನಿಸಿಕೊಂಡಿರುವ ಈ ಶ್ರೀಮಂತನ ವಿರುದ್ಧ ಹಾಕಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣವನ್ನು. ನೀನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದರು ನಿನ್ನ ಮನೆ ಕಾಯಿ ನಾಯಿ ಅಲ್ಲಲೇ. ಈ ಅರ್ಜುನನಿಗೆ ಸಂತು ಬದುಕುದು ಗೊತ್ತೋ, ಒಬ್ಬರ ಪಾದ ಮೇಲೆ ಬಿದ್ದು ಒದ್ದಾಡುದು ಗೊತ್ತಿಲ್ಲ. ಒಂದ ವೇಳೆ ನಾನೇ ಸೂರ, ನಾನೇ ವೀರ, ನಾ ಮಾಡಿದ್ದೆ ಎಂದು ಹಠವೆಂದು ನೀ ಹಿಡಿದು ಕುಂತರೆ ಇದೇ ಕೊಡ್ಲಿಯಿಂದ ನಿನ್ನ ರುಂಡ ತೆಗೆದು ಬಿಡಲಾರ ಈ ಅರ್ಜುನ. ನನ್ನ ಪ್ರಾಣ ತೆಗೆಯಲು ನನ್ನ ನೀನು ಮಳ್ಳುಕರು ಎಂದು ತಿಳಿದುಕೊಂಡ್ರೆ ಬಚ್ಚ. ದಿನಾಲು ನಿನ್ನಂತ ಬಡ ಬಿಕಾರಿ ನನ್ನ ಮಕ್ಕಳು ನನ್ನ ಬೂಟ್ ಪಾಲಿಶ್ ಮಾಡಿ ನಾ ಎತ್ತಿ ಹಾಕಿದ ಅಂಜಲಿನಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವಾಗ ನನ್ನ ಪ್ರಾಣ ತೆಗೆಯಲು ನೀನ್ಯಾವಣಲೇ ಬಡ ಬಿಕಾರಿ? ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ಸತ್ತ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಬಡವರ ಚೆಂಡು ಮುರಿದು ಸೊಕ್ಕಿನಿಂದ ಮೆರೆತಿರೋ ನಿಮ್ಮಂತ ಬಂಡರಿಗೆ ನಾನು ಸೇಡಿನ ಸರ್ಪವಾಗಿ ಈ ಕನ್ನಡ ತಾಯಿ ನಾಡಿಗೆ ಕೇಳು ಬಗೆದ ರೂಪನ ರಾಕ್ಷಸರಿಗೆ ನಾನು ದಿಲ್ಲಿ ಹೊಕ್ಕ ಪುಂಡವಲಿ ಆಗಿ ಇಲ್ಲಿ ಹೊಕ್ಕ ಪುಂಡಲಿ. ಅರ್ಜುನ, ಏಕೆ ಗಂಟಲರಂತೆ ಚೀರಾಡಿ ನರ ಕಿತ್ತುಕೊಳ್ಳುತ್ತಿರ್ಬೇಕತ್ತೆ? ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಇದೇ ಮಲ್ಲಗಂಬಕ್ಕೆ ನಿನ್ನನ್ನು ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗುತ್ತದೆ. ಬಲು ಅಚ್ಚರ. ಅರ್ಜುನನಿಗೆ ಎತ್ತರ ಹೇಳುವ ಹುಚ್ಚು ನಾಯಿ ಇನ್ನ ಹಾಗೆ ಮತ್ತೊಬ್ಬರ ಕಾಲ್ದೊಳಗೆ ಬಿದ್ದು ಅವರು ಎತ್ತಿ ಹಾಕಿದ ಅಳಿಸಿದ ಅನ್ನವನ್ನು ತಿಂದು ಬಾಲ ಅಲ್ಲಾಡ್ಸು ಹೇಳಿ ಅಲ್ಲಲೇ ಈ ಅರ್ಜುನ. ಈ ಅರ್ಜುನ ಒಮ್ಮೆ ಸಡ್ಡು ಹೊಡೆದು ನನಗೆ ಕಾಲು ನಿಂತರೆ ಗೆದ್ದು ವಿಜಯದ ಬಾಪುಟ ಹಾರಬೇಕು ಒಂದು, ಇಲ್ಲವಾದರೆ ನಿಮ್ಮಂತ ಕೊಪ್ಪಿನ ಪುಣ್ಯ ರುಂಡ ಬೀಳಬೇಕು ಒಂದು. ಛೇ ಛೇ ಛೇ, ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಾಡಿ ಗುದ್ದಿ ಹಸ್ಕೊತೀವೋ ತಮ್ಮ? ಇನ್ನು ಸಣ್ಣ ಕೂಸದೆ ನಾವು ದನಿಯರ್ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಬಿಡೆ. ತಲೆ ಹಡಕ ಛತ್ರಿ ತಲೆ ಹಡಕ ಕೆಲಸವನ್ನು ಬಿಟ್ಟು ಕಂಡ ಕಂಡ ಹೆಣ್ಣು ಮಕ್ಕಳ ತಾಳಿ ಹರಿಸುವೆ ನನಗೆ ಬುದ್ಧಿ ಹೇಳುವೆ ಆ ಮುದಿಯ. ತುತ್ತು ಕುಳಿಗೂ ಗತಿ ಇಲ್ಲದ ಬಡ ಬಿಕಾರಿ, ನಿನಗೆ ಒಳ್ಳೆಯ ಮಾತಿನಿಂದ ಹೇಳುವೆ. ಇನ್ನು ಮುಂದೆ ನೀ ಕುಸ್ತಿ ಆಡುವುದನ್ನು ನಿಲ್ಲಿಸಿ ನಿಮ್ಮ ಅಣ್ಣನ ಹತ್ತಿರುವ ಆ ದೇವಸ್ಥಾನದ ಒಡೆಗಳನ್ನು ನನಗೆ ಕೊಟ್ಟು ಬಿಡು. ನೀನು ಏನು ಕೇಳುತ್ತೀಯೋ ಕೇಳು, ನಿನಗೆ ಕೊಟ್ಟು ಬಿಡುತ್ತೇನೆ. ಲೇ ಸಾವುಕಾರ, ಕೆರವನ್ನು ಸುಲಿಲಕ್ಕೆ ನಾನೇನು ಸತ್ತು ಕೋಳಿ ಎಂದು ಎತ್ತಿದ್ರೆ ಆ ಮಗನ ಕಟ್ಟಿ ಬಡಿತಿನ ಹೇಳೊಂದು ನೀನು ಚಂಡ ಗಂಡಸ. ಯಾಚರ ನನಗೆ ಎಚ್ಚರ ಹೇಳುವ ಕತ್ತೆ. ಈ ಪ್ರತಾಪ್ ಚಿಟಿಕೆ ಹೊಡೆದ್ರೆ ಸಾಕು, ನಿನ್ನ ಹೆಣ ಪತ್ತೆ ಇಲ್ಲದೆ ಪಾತಾಳಕ್ಕೆ ಹೋಗುದು ಬಲು ಜೋಕೆ. ಪಾತಾಳ ಕಳಿಸಲು ನಾನು ಹಾಲು ಕೊಡು ಹಸುಗುದು ಅಲ್ಲದೆ ಪ್ರಜ್ಞ. ಈ ತೋಳಿನಲ್ಲಿ ಶಕ್ತಿ ಇರುವವರೆಗೂ ನಿಮ್ಮಂತ ಮದುವೆ ಕೋಣಗಳು ಸಾವಿರಾರು ಜನ ಬಂದರು.
ಅದಕ್ಕೆ ಎಂದು ಹೆದರ್ಲಾರ್ದ ಈ ಅರ್ಜುನ ಗಂಡನೇ ಸಿಕ್ಕವರಿಗೆ ಸಿಕ್ಕಂತೆ ಮಗಳಿದಿ. ಈ ಸೋಲಿನ ಸರ್ದಾರ್ ನಾನು ಎದುರು ಹಾಕಿಕೊಂಡರೆ ಈಗಲೇ ನಿನ್ನ ಕಣ್ಣುಗಳನ್ನು ಕಿತ್ತು ಜೀವಂತ ಸುಟ್ಟು ನಿನ್ನ ಮೂಳೆಗಳನ್ನು ನನ್ನ ಸ್ನೇಹಿತನ ಕಾಲಡಿಯಲ್ಲಿಟ್ಟು ನಮ್ಮ ಮಗನೇ ಬಲು ಎತ್ತರದಿಂದ ಬಡವ ಬಡವ ಎಂದು ಮತ್ತೆ ಮತ್ತೆ ಬರಲಿಕ್ಕೆ ಇದೇ ಕ್ಷಣದಲ್ಲಿ ನಿನ್ನ ರುಂಡವನ್ನು ಕಡಿದು ನನ್ನ ಅಣ್ಣ ಹೇಮಂತರ ಪಾದದಲ್ಲಿ ಇಡ್ತೇನೆ ಮಗನ. ಅಲ್ಲೋ ತಮ್ಮ ಅರ್ಜುನ, ಮಾತಿಗೊಮ್ಮೆ ಕೊಟ್ಲಿ ತೂರಾಡ್ತಿಲ್ಲ. ಸೋಮ ನಮ್ಮ ದನಿ ಇರಂಗ್ ಹೇಳ್ತಾರಂಗ್ ಕೇಳಿಬಿಡ, ನಿನಗ ಒಳ್ಳೇದಾಕತ್ತೆ. ಲೇ ಮನೆ ಮುರುಕ ಛತ್ರಿ, ನನಗೂ ಹಾಗೂ ಶ್ರೀಮಂತರಿಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಏನಾದ್ರೂ ನೀನು ಭಾಗವಹಿಸಿದ್ರೆ ಕೆರೆ ಆದ್ರೆ ಮಗನ ಇದೇ ನನ್ನ ಕೊಡ್ಲಿ ನಿನ್ನ ರುಂಡ ತೆಗೆದು ಬಿಡು. ಪ್ರತ್ಯೋ ಇನ್ನು ಮುಂದೆ ಸೂರಾದಿ ಚಂದ್ರಾದಿಗಳು ಇರುವವರೆಗೂ ನನ್ನ ಅಣ್ಣನ ಬಗ್ಗೆ ಹಾಗೂ ನನ್ನ ಮನೆತನದ ಬಗ್ಗೆ ಏನಾದ್ರೂ ಕೆಟ್ಟ ಮಾತನಾಡಿದ್ರೆ ಅರ್ಜುನ, ವಿನಾಕಾರಣವಾಗಿ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣವನ್ನು. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಆಯ್ತು ಶ್ರೀಮಂತರೇ, ನೀವು ಹೇಳಿದ ಹಾಗೆ ಕೇಳುತ್ತೇನೆ. ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡವೆಯನ್ನು ಕೊಡ್ತೀನಿ. ಆದರೆ ನೀವು ನಾನು ಕೇಳಿದ್ದು ಕೊಡ್ತೀರಾ? ಏನು ಬೇಕಾದ್ರೂ ಕೇಳು, ಮುಖದ ಮೇಲೆ ಬಿಸಾಕಿ ಬಿಡುವೆ. ಹಾಗಾದ್ರೆ ನನಗೆ ನಿನ್ನ ತಂಗಿ ಬೇಕು, ಕೊಡ್ತೀಯಾ? ಲೇ ಮುಚ್ಚು ಬಾಯಿ ಹೇಳಿಗಳೇ, ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡವೆಗಳು ನಿಮಗೆ ಕೊಡ್ಬೇಕಾ? ನೀವು ಶ್ರೀಮಂತರಿಂದ ಮಾತ್ರಕ್ಕೆ ನಮ್ಮಂತ ಬಡವರ ಮೇಲೆ ಏನು ಬೇಕಾದ್ರೂ ದಬ್ಬಾಳಿಕೆ ದೌರ್ಜನ್ಯ ಮಾಡ್ಬೇಕು ಅಂತ ತಿಳಿದಿರ್ವ್ಯಾ? ಅದು ನಿನ್ನ ಮೂರ್ಖತನ. ನಮ್ಮಂತ ಬಡವರು ಬೆವರು ಸುರಿಸಿ ದುಡಿದಾಗಲೇ ನೀವು ಶ್ರೀಮಂತರಾಗಿದ್ದು ಮಾಡಿ ಮ್ಯಾಲಿ ಮಾಡಿ ಕಡಿಸಿದ್ದು ತಿಳ್ಕೊಡಲೇ ಬದ್ಮಾ ಸೌಕರ್ಯ. ಅಣ್ಣ, ಏನಿದು ನಿನ್ನ ಹೇಳ್ತಾನ? ಏಕಚಿತ್ ಒಬ್ಬ ಬಡ ಭಿಕಾರಿ ಕೈಯಿಂದ ಇಂಥ ಸೊಕ್ಕಿನ ಮಾತುಗಳು ಅನ್ನಿಸ್ಬೋದ? ಕಟ್ಟು ಇವನ, ತೆಗೆದುಕೋ ನಮ್ಮ ಅಪ್ಪನ ವೀರ ಗದ್ದೆಯನ್ನು, ಕತ್ತರಿಸಿ ಇವನ ದೇಹವನ್ನು. ಶಬಾಷ್ ಎನ್ನೆ, ಶಬಾಷ್. ನೀನು ಈ ಶ್ರೀಮಂತರ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕವಾಯ್ತು. ತಪ್ಪು ದಾರಿಯಲ್ಲಿ ಇಡ್ತಿರುವ ನಿಮ್ಮ ಅಣ್ಣನಿಗೆ ತಿದ್ದಿ ಬುದ್ಧಿ ಹೇಳುವುದನ್ನು ಬಿಟ್ಟು ತೆಗೆದುಕೋ ನಮ್ಮ ಅಪ್ಪನ ವೀರಗತ್ತಿ ಕತ್ತರಿಸಿ ಹಾಕುವಂತೆಲ್ಲ. ನೀನೊಂದು ಹೆಣ್ಣಲ್ಲ, ನೀನೊಂದು ಡಿಗರ ಬಿಲ್ಲಿ. ಯವ್ವ ಕವಿತವ, ಸುಮ್ಮನಿಂದ್ರಿ ವಾ, ಉರಿಯೋದ್ರಾಗ ಮತ್ತಷ್ಟು ತುಪ್ಪ ಸುರಿತೀರಿ ಯಾಕ? ಇಂಥ ಸೊಕ್ಕಿನ ಬಡವರನ್ನು ಸುಮ್ಮನೆ ಬಿಡಬಾರ್ದು ಚೆನ್ನಪ್ಪ. ಕೈ ಚರ್ಮ ಸುಲಿದು ನನ್ನ ಚಪ್ಪಲಿ ನಾಯಿ ಮಾಡಿಕೊಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಏ ಚಂಬಲ ಕೋರಿ, ನಿಮ್ಮಂತ ಶ್ರೀಮಂತರಿಗೆ ತಕ್ಕ ಪಾಠ ಕಲಿಸಿದಾಗಲೇ ಈ ಅರ್ಜುನ ಮನಸ್ಸಿಗೆ ಶಾಂತಿ. ಸೊಕ್ಕಿನ ಕುನಿ, ಇಡೀ ಜಿಲ್ಲೆಯನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪ್ ಪ್ರದೀಪನಿಗೆ ಎದುರಾಗಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣವನ್ನು. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಅರ್ಜುನ, ಹೆಜ್ಜೆ ಹೆಜ್ಜೆಗೂ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದು ನಮ್ಮ ಸೇಡಿಗೆ ಎದುರಾಗಿ ನಿನ್ನ ಪುಂಡಾಟಿಕೆ ತೋರಿಸಿದರೆ ಇದೇ ಪಿಸ್ತೂಲ್ನಿಂದ ನಿನ್ನ ಎದೆ ಗುಂಡಿಗೆ ಸೀಳಿ ಬಿಡುವೆ ಮಗನೇ. ಏ ಮುಚ್ಚು ಬಾಯಿ. ನೋಡು, ಕೈಯಲ್ಲಿ ಕೊಡ್ಲಿದೆ ಎಂದು ಪುಂಡನಂತೆ ಹಾರಾಡಿ ಹೋದ್ರೆ ಒಂದಿಲ್ಲ ಒಂದು ದಿನ ಈ ನಿನ್ನ ಕೊಬ್ಬ ನಿಲ್ಲಿಸದೆ ಹಾಗೆ ಬಿಡುವುದಿಲ್ಲ. ಲೇ ಮುಚ್ಚು ಬಾಯಿ ಹೇಳಿಗಳೇ. ಲೇ ಪ್ರಿಯ, ಅಂದು ನೀನು ನನ್ನ ಹೊಲದಲ್ಲಿ ನನ್ನ ಅಣ್ಣನಿಗೆ ಮಾತನಾಡಿದ ನೆನೆಸಿಕೊಂಡರೆ ಜೀವಂತ ಸುಟ್ಟರು ನನ್ನ ಸಿಟ್ಟು ಹೋಗುವುದಿಲ್ಲ.
ದೇಹ ಸೀಳಿ ಬಿಡುತ್ತೇನೆ ಮಗನ, ನೆನಪಿರಲಿ. ಲೇ ಅರ್ಜ, ನನ್ನ ಸ್ನೇಹಿತನ ಮಾತಿಗೆ ಮರ್ಯಾದೆ ಕೊಟ್ಟು ನೀನನ್ನು ಬಿಟ್ಟಿದ್ದೇನೆ ಮಗನೇ. ಇರದಿದ್ದರೆ ಹರಕೆ ಕೋಣದಂತೆ ಕಡೆದು ನಿನ್ನ ಬಿಸಿ ರಕ್ತ ಕುಡಿತಿದ್ದೆ ಮಗನೇ. ಅರ್ಜ, ಸುಮ್ಮನೆ ಈ ಜೋಡಿ ಹುಲಿಗಳನ್ನು ಎದುರು ಹಾಕಿಕೊಳ್ಳದೆ ಹೊರಟು ಹೋಗಲೇ ಇಲ್ಲಿಂದ. ಲೇ ಪ್ರಜ್ಞಾ, ಇನ್ನು ಮುಂದೆ ಈ ನಿನ್ನ ಸ್ನೇಹಿತ ನನ್ನ ಆಸ್ತಿ ಕಸಿದುಕೊಳ್ಳುತ್ತೇನೆ ಅನ್ನೋದಾದ್ರು ನನ್ನ ಹೊಲ ಕಡೆ ಏನಾದ್ರು ಹೊರಗೆ ನೋಡಿದರೆ ನಿಮ್ಮ ಗಂಟಲು ಹರಿದು ರಕ್ತ ಕುಡಿಯಿದ್ದರೆ ನನ್ನ ಹೆಸರು ಸೇಡಿಗಿಳಿದ ಅರ್ಜುನನೇ ಅಲ್ಲ ಅಂತ ತಿಳಿರಿ. ಅರ್ಜುನ, ಹಾಗೆ ಗಂಟಲ ಹರಿದುಕೊಳ್ಳದೆ ನೋಡು, ನಿನ್ನನ್ನು ಚಾಟಿಯಿಂದ ಮಾತಾಡಿಸ್ಬೇಕಾಗುತ್ತೆ. ಬಲಿ ಎಚ್ಚರವಿರಲಿ. ಲೇ ಪಿಂಕನ ಹೆಣ್ಣೆ, ನೀವು ಶ್ರೀಮಂತರಿಂದ ಮಾತ್ರಕ್ಕೆ ನೀನು ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ಬಾಯಿಗೆ ಗೊತ್ತಿ ನಿನ್ನ ಹಲ್ಲುಗಳು ಮುರಿಬೇಕಾಗುತ್ತದೆ. ಬಲು ಜಾಗ್ರತೆ. ಪ್ರಜ್ಞಾ, ಇನ್ನು ಮುಂದೆ ಆ ಸೂರಾದಿ ಚಂದ್ರಾದಿಗಳಿರುವವರೆಗೂ ನನ್ನ ಅಣ್ಣನ ಬಗ್ಗೆ ಹಾಗೂ ನನ್ನ ಮನೆತನದ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತನಾಡಿದರೆ ನಿಮ್ಮಿಬ್ಬರ ದೇಹ ಸೀಳೆ. ನನ್ನ ಹೆಸರು ಅರ್ಜುನನೇ ಅಲ್ಲ. ಲೇ ಅರ್ಜ, ಜಯ ಸಿಗುತ್ತೆ ಅಂದ್ರೆ ಯಾರು ಬೇಕಾದ್ರೂ ಅರ್ಜುನ ಆಗ್ತಾರೆ. ಅದೇ ಸಾವು ಬರುತ್ತೆ ಅಂದ್ರೆ ಕರ್ಣನಾಗೋಕ್ ಯಾರು ಸಿದ್ಧ ಆಗಂಗಿಲ್ಲ. ಅದಕ್ಕೆ ಎದೆಗುಂಡಿಗೆ ಬೇಕಲೇ ಮಗನೇ, ಹೋಗಲೇ ಹೋಗು. ಅವನು ನೀನು ಮಾತ್ರ ಸುಮ್ಮನೆ ಬಿಡಬಾರ್ದಾಗಿತ್ತು. ಜೀವಂತ ಸುಟ್ಟು ಅವನ ಬೂದಿ ನನ್ನ ಹಣೆಗೆ ಹಚ್ಚಬೇಕಾಗಿತ್ತು. ತಂಗಿ ಕವಿತಾ, ನಿನಗಿದೆಲ್ಲ ತಿಳಿಯೋದಿಲ್ಲ. ನೀನು ಕಾಲೇಜ್ಗೆ ಹೋಗಿ ಬಾ. ಆಗ್ಲೇನಾ? ನಾನು ಬರ್ತೀನಿ. ಪ್ರದೀಪ್, ಹೇಳು ಪ್ರತಾಪ್, ಅದೇನಂತ? ನೀನು ಚೆನ್ನ ಇಬ್ಬರು ಮಿಲ್ ಕಡೆ ಹೋಗಿ ಬನ್ನಿ. ಹಾಗೆ ನಮ್ಮ ಸ್ಮಗ್ಲಿಂಗ್ ಗಾಡಿಯನ್ನು ಲೋಡ್ ಮಾಡಿ ಮುಂಬೈಗೆ ಕಳಿಸಿ. ಆಯ್ತು ಪ್ರತಾಪ್. ನಾನು ಸ್ವಲ್ಪ ಪಾಕಿಸ್ತಾನಕ್ಕೆ ಹೋಗಿ ಬರ್ತೇನೆ. ಆಯ್ತು ಪ್ರತಾಪ್, ಹಾಗೆ ಮಾಡುತ್ತೇನೆ. ಇಂದು ರಾತ್ರಿ ನೀನು ಕಳ್ಳತನ ಮಾಡಿ ಕಳಿಸುತ್ತಿರುವ ಲಾರಿಗಳನ್ನು ಹಿಡಿದು ಅದರಲ್ಲಿರುವ ಮಾಲನ್ನು ಬಡಬಗ್ಗರಿಗೆ ಹಂಚಿ ಆರ್ಭಟದ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಈ ಕರ್ಣ ಸಿಡಿಟ್ಟ ಸಿಂಹವಾಗಿ ಬಂದು ನಿನ್ನ ಸೊಕ್ಕನ್ನಡಗಿಸಿ ನನ್ನ ತಂದೆ ತಾಯಿ ತಮ್ಮಂದಿರ ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚು ಅವರನ್ನು ಹುಚ್ಚು ನಾಯಿ ತರ ಎಳೆದುಕೊಂಡು ಬಂದು ಅವರ ರುಂಡ ಕತ್ತರಿಸದಿದ್ದರೆ ನರಣ ಗಂಟೆದ ಬಂಟ ಟೈಗರ್ ಕಣ್ಣು ಎದುರಿಗೆ ಶ್ರೀಮಂತ ಕುಮಾರ್ ಬರುದು ನಿನ್ನ ಕಣ್ಣಿಗೆ ಕಾಣುತ್ತಿಲ್ವೇನು?
ಶ್ರೀಮಂತ ಕುಮಾರಿಯಾದರೇನು ರಾಣಿಯಾದರೇನು ಕರುಣಿಗೆ ತೋರಿಸಿದ ನೀನ್ಯಾರು? ನಾನ್ಯಾರ? ಈ ಊರನ್ನೇ ದಿಲ್ಲಿ ಅಂಡರ್ವಾಡನೆ ತನ್ನ ಬೆಳ್ಳೆಲ್ಲ ಆಟ ಆಡ್ಸುವ ಈ ಊರ ಹುಲಿ ಶ್ರೀಮಂತನ ತಂಗಿ ನಾನು. ಈ ಊರ ಹುಲಿ ಶ್ರೀಮಂತನ ತಂಗಿ ಆದರೇನೋ? ಹೋಮ್ ಮಿನಿಸ್ಟರ್ನ ತಂಗಿ ಆದರೇನೋ? तुम्हारा नाम क्या बोलो? मेरे नाम कविता. वाह 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 ब्यूटीफुल तू नहीं जानते मेरा नाम ಎಂಟದೆ ಬಂಟ ಟೈಗರ್ ಕಾರ್ನ. ನೀನು ಕರ್ಣನ ಆದ್ರೇನು, ಕರೋಡ ಪತಿ ಆದ್ರೇನು? ಸುಮ್ಮನೆ ನನಗೆ ಕೆಣಕ ಬೇಡ, ದಾರಿ ಬಿಟ್ಟು ನಿಲ್ಲು. ಏರಣ್ಣ ನಿಲ್ಲು. ಡಿಲ್ಲಿಗೆ ದಾನೆನಿಸಿಕೊಂಡಿರುವ ಈ ಕರ್ಣನಿಗೆ ದಿಟ್ಟವಾಗಿ ಮಾತನಾಡುವೆಯ ಬಂಡ ಹೆಣ್ಣ? ನೋಡ್ಬೇಡ, ನೀನ್ ಈ ರೀತಿ ಚುಡಾಯಿಸ್ಬೇಡ. ನಮ್ಮ ಅಣ್ಣನಿಗೆ ಹೇಳಿ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕಾಗತ್ತೆ. ಇಂತಹ ದಟ್ಟವಾದ ಕಾಡಿನಲ್ಲಿ ಒಬ್ಬಂಟಿಯಾಗಿ ಸಿಕ್ಕು ಬಾಯಿಗೆ ಬಂದಂತೆ ಮಾತನಾಡುವ ನಿನ್ನಂತ ಜಂಬದ ಹೆಣ್ಣಿಗೆ ಬುದ್ಧಿ ಕಲಿಸದೆ ಬಿಟ್ಟರೆ ಹೇಳಿ ಅನ್ನುತ್ತಾರೆ ಈ ಸಮಾಜದ ಜನ. ರಾಕ್ಷಸ, ಬರೀ ಮಾತಿನಿಂದ ಹೇಳಿದ್ರೆ ನೀನು ಕೇಳುವುದಿಲ್ಲ. ಅದೇ ಪಿಸ್ತೂಲಿಂದ ಮಾತಾಡ್ಬೇಕು ನಿನಗೆ. ಸತ್ತರು ಮೀಸೆ ಬರದೇ ಇರುವ ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಇನ್ನು ಬೇಡ ಬೇಡವೆಂದರು ಮತ್ತೆ ಮತ್ತೆ ಬರುತ್ತಿರುವ ಈ ಗಂಡಸನಿಗೆ ಎಷ್ಟು ಸೊಕ್ಕಿರಬೇಡ. ಅದೇ ರೀತಿ ನೀನು ಬಂದು ನನ್ನ ಗಲ್ಲಕ್ಕೆ ಮುತ್ತಿಟ್ಟರೆ ಸರಿ, ಇರದಿದ್ದರೆ ನಿನ್ನನ್ನು ಹೊಟ್ಟೆಲ್ಲ ಎಣಿಸಿ ಬಿಡ್ತೇನೆ. ಕಾಂಡ ಕಾಂಡ ನಿಮ್ಮಂತವ್ರಿಗೆ ಮುದ್ದು ಕೊಡಲು ನಾನೇ ವೇಷ ಬೀದಿ ಹೆಣ್ಣಲ್ಲ, ಮಾನವಂತರ ಮಂತಂದ ಹೆಣ್ಣು, ಮೇಲಾಗಿ ಕಾಲೇಜ್ ಸ್ಟೂಡೆಂಟ್. ಸ್ಟೂಡೆಂಟ್ ಕವಿತಾ, ಕೇಳು ನಿನ್ನಂತ ಕಾಲೇಜ್ ಹುಡುಗಿಯರ ಕಾಲೇಜಿಗೆ ಹೋಗುತ್ತೇನೆ ಎಂದು ಹೇಳಿ ಹೋಗಿ ಬೀಡಿಗೆ ಚಕ್ಕರ್ ಹೊಡೆದು ಮಿಂಡನೊಂದಿಗೆ ಮ್ಯಾಟಿ ಸಿನಿಮಾ ನೋಡಿ ಬರುವ ಪೆದ್ದು ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜ. ಪಿಕ್ನಿಕ್ಗೆ ಹೋಗುತ್ತೇನೆ ಎಂದು ಹೇಳಿ ಹೋಗಿ ನನ್ನ ಪ್ರೇಮಿಯೊಂದಿಗೆ ಪೊದೆಯಲ್ಲಿ ಹೊರಳಾಡಿ ಬರುವ ಸುಪಾರಿತನದ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಬಸ್ಸಿನಲ್ಲಿ ಹೋಗುವಾಗ ನಿರ್ವಾಹಕನಿಗೆಲ್ಲ ನೋಡಿದು ಪೋಸ್ ಕೊಟ್ಟ ನಿರ್ವಾಹಕನೇ ಕ್ಯಾಶ್ ಬ್ಯಾಗ್ ಅನ್ನೇ ಖಾಲಿ ಮಾಡಿ ಪರಾರಿಯಾದ ಹೆಣ್ಣುಗಳೆಷ್ಟಿಲ್ಲ ಈ ಕಲಿಯುಗದಲ್ಲಿ. ಈ ದೂರಿನಲ್ಲಿ ಕಲಿಯಲು ಇದ್ದರೆ ಪ್ರೇಮಿಯೊಂದಿಗೆ ತಿರುಗಾಡಲು ತೊಂದರೆ ಆಗುತ್ತದೆ ಎಂದು ಹೇಳ ಸಿಟಿಯಲ್ಲಿ ಕಲಿಯಲು ಇದ್ದ ಹೊಟ್ಟೆ ಉಬ್ಬಿಸಿಕೊಂಡು ಬರುವ ಮಂಗ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ತಾಳಿ ಇಲ್ಲದೆ ಹೊರಸು ಹಾಕಲು ಸಿದ್ಧರಾದ ಹೊಲಸು ಹೆಣ್ಣುಗಳಷ್ಟಿಲ್ಲ 21ನೇ ಶತಮಾನದಲ್ಲಿ. ಹೆಚ್ಚೇನು ಹೇಳಲಿ ಕೈತಾ, ಹೆಚ್ಚೇನು ಹೇಳಲಿ. ಫಸ್ಟ್ ಅರ್ಧ ಮುದ್ದ ಬಟ್ಟೆ ಹಾಕಿಕೊಂಡು ತಿರುಗಾಡುವ ನಿನ್ನಂತ ಹೆಚ್ಚಾಗಿರುವುದರಿಂದ ನಮ್ಮಂತ ಪಡ್ಡೆ ಹುಡುಗರು ಹಾಳಾಗುತ್ತಿರುವುದು. ಹೋಗಲೇ ಹೋಗ, ನೀನ್ ಯಾವ ಕಾಲೇಜ್ ಸ್ಟೂಡೆಂಟ್, ನೀನ್ ಯಾವ ಗರತಿಯ? ನೋಡ್ಕೋಣ, ಶ್ರೀಮಂತಿಗೆ ಅಹಂಕಾರದಿಂದ ನಾನು ನಿನ್ಗೆ ಬಾಯಿಗೆ ಬಂದಂತೆ ಮಾತನಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸು. ಬಿಟ್ಟು ಬಿಡಬೇಕಾ ಕವಿತಾ? ಹಾಗಾದ್ರೆ ಒಂದು ಕಂಡೀಷನ್. ರೋಚಿಗೆದ್ದ ಈ ಪುಂಡ ಮನ ತಣಿಸುವಂತೆ ಒಂದು ಹಾಡನ್ನು ಹೇಳು. ಏನು ಹಾಡ? ಇಲ್ಲ, ನಂಗೆ ಹಾಡು ಬರಲ್ಲ. ಕವಿತಾ, ಹಾಡು ಅಷ್ಟೇ ಅಲ್ಲ, ಡ್ಯಾನ್ಸ್ ಮಾಡುತ್ತಾ ಹಾಡ್ಬೇಕು. ಹಾಡ್ತೀಯ? ಈ ಕಟುಕನ ಕೈಯಿಂದ ಪಾರಾಗಬೇಕಾದ್ರೆ ಇವನು ಹೇಳಿದಂತೆ ಹಾಡಿಕೊಳ್ಳಬೇಕು. ಆಯ್ತು ಕರ್ಣ, ನೀನು ಹೇಳಿದಂತೆ ಹಾಡಿಕೊಳ್ಳಬೇಕು.
Thank you.
ನಾನು ಸುಮ್ಮನೆ ಬಿಡುವುದಿಲ್ಲ. ಬಾರಲೇ ಬಾ. ನೇಮದ ವಿರುದ್ಧ ಸತ್ತಿನೆಯನ್ನು ನನ್ನ ಕೆನ್ನೆಗೆ ಬಾರಿಸಿದೆ ಯಾ ಕೆಟ್ಟ ಸುಳೆ. ಮುಗಿಯಿತು ನಿನ್ನ ಶೀಲದ ಕಥೆ. ಈ ಸಮಾಜದ ಜನರು ನಿನ್ನನ್ನು ಕಲಿಯುಗದ ದೇವರೆಂದು ಪೂಜಿಸುತ್ತಿದ್ದಾರೆ. ನನ್ನನ್ನು ತಡೆಯುವ ನೀನ್ಯಾರು? ಕೋಪದಲ್ಲಿ ಹೀನಲಿಸಲು ಹಾಳಮಳೆಬೇಡ, ಕೆಟ್ಟ ನೋಡಿ ತಂದುಕೊಳ್ಳಬೇಡ. 10 ಜನ ಗುರುವರು ಮೆಚ್ಚುವಂತೆ ಸಮಾಜ ಸುಧಾರಕವಾಗಿರು. ನಿಜವಾಗಿ ನೀನು ಹೆಣ್ಣು ಹುಲಿಗಳ ಗಂಡು ಹುಲಿಯಾಗಿ ದಿಲ್ಲಿಕ್ಕೆ ಪುಂಡು ಹುಲಿಗೆ ಎನಿಸಿಕೊಳ್ಳಬೇಕು. ಎಸ್, ನೀನು ಹೇಳಿದಾಗೆ ನಾನು ತಪ್ಪು ಮಾಡುತ್ತಿದ್ದೇನೆ. ನನಗೆ ಬಂದ ಆಕ್ರೋಶದಲ್ಲಿ ನಾನು ಈ ರೀತಿ ನಡೆದುಕೊಂಡೆ. ಇಂದಿನಿಂದ ಈ ಟೈಗರ್ ಕಾರ್ನ ಹೌದು, ಈ ಟೈಗರ್ ಕಾರ್ನ ಇಂದಿನಿಂದ ದಿಗ್ಗಿ ಕರ್ಕೊಂಡವರೇ ಆಗಲೇಬೇಕು. ಯಾಕೆ ಕಾರಣ ನನ್ನ ಶೀಲವೇ ಹಾಳು ಮಾಡ್ತೀನಿ ಅಂತ ಹೊತ್ತುಕೊಂಡು ನಿಂತವನು ನೀನು. ನಮ್ಮ ಅಣ್ಣನ ಹೆಸರು ಕೇಳಿದ ತಕ್ಷಣ ನನ್ನನ್ನು ಬಿಟ್ಟಿಲ್ಲ. ಯಾಕೆ ನಮ್ಮ ಅಣ್ಣ ಅಂದ್ರ ನಿನ್ಗೆ ಅಷ್ಟೊಂದು ಭಯನಾ? ಧೈರ್ಯದ ಬಗ್ಗೆ ಈ ಕಾರಣ ಮುಂದೆ ಮಾತನಾಡಬೇಡ. ಗುಡುಗು ಹೊಡೆಯುತ್ತಾ ಗರ್ಜಿಸುತ್ತಾ ಬರುತ್ತಿರುವಂತಹ ಗಂಡು ಹುಲಿಗಳ ಶಿಖರದ ಮೇಲೆ ಎತ್ತರದ ಯಾರು ಇವನು? ಗಂಡು ಹುಲಿಗಳ ಗಂಡ ಲೋಕಮೇಶ್ ಕವಿತಾ. ಇವತ್ತು ನಿನ್ನ ಟೈಮ್ ಸರಿಯಾಗಿದೆ. ನಿನ್ನನ್ನು ಇನ್ನು ಮುಂದಾದರೂ ಸ್ವಲ್ಪ ಶ್ರೀಮಂತಿಕೆಯ ಸೊಕ್ಕನ್ನು ಬಿಟ್ಟು ಬಗ್ಗೆ ಇದನ್ನು ನಡೆದುಕೊಳ್ಳೋ. ನಾನು ಬರ್ತೇನೆ. ಇವತ್ತಿನಿಂದ ನಾನು ಕೂಡ ಶ್ರೀಮಂತಿಕೆ ಎಂಬ ಅಹಂಕಾರದಿಂದ ಬಿಟ್ಟು ಬಡವರೊಂದಿಗೆ ತಗ್ಗಿ ಬಗ್ಗಿ ನಡಬೇಕು. ಎಸ್, ನಾನು ಕೂಡ ತಗ್ಗಿ ಬಗ್ಗಿ ನಡಿಬೇಕು.